Hello Makla. Okay, welcome to our channel. ನಾನು ಕೃಷ್ಣಮೂರ್ತಿ ಕೆಮಿಸ್ಟ್ರಿ ಫ್ಯಾಕಲ್ಟಿ. ಸೊ ಇವತ್ತು ನಾವು ಕಲಿಯೋಣ ಕೆಮಿಸ್ಟ್ರಿನಲ್ಲಿ ಈಕ್ವಿಲಿಬ್ರಿಯಂ ಅನ್ನೋ ಚಾಪ್ಟರ್. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಈಕ್ವಿಲಿಬ್ರಿಯಂ ಅನ್ನೋ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಸ್ಪೆಷಲಿ. ಓಕೆ, ಈ ಚಾಪ್ಟರ್ ಇಂದ ಬರುವಂತ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡೋರಿದ್ದೇವೆ. ಅದಕ್ಕೂ ಮುಂಚೆ ಈ ಚಾಪ್ಟರ್ದು ಒಂದು ಸ್ವಲ್ಪ ಸಿನಾಪ್ಸಿಸ್ ಗಳನ್ನ ನಾವು ನೋಡ್ಕೊಂಡು ಬಂದ್ಬಿಡೋಣ ಅಂತ. ಓಕೆ, ಹಿಯರ್ ವಿ ಗೋ. ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಎಸ್, ಹಿಯರ್ ವಿ ಗೋ. ಈಕ್ವಿಲಿಬ್ರಿಯಂ, ಯೂಶಲಿ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಚಾಪ್ಟರ್ ನೇಮ್ ಬಂದು. ಈ ಕೆಮಿಕಲ್ ಈಕ್ವಿಲಿಬ್ರಿಯಂ ಯಾಕೆ ಕರೀತಾ ಇದ್ದೀವಿ? ಬಿಕಾಸ್ ಇನ್ ಕೆಮಿಕಲ್ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಇಸ್ ಗೋಯಿಂಗ್ ಟು ಬಿ ಅಟೈನ್ಡ್ ಅಂತ. ವೆನ್ ವಿ ಆರ್ ಲರ್ನಿಂಗ್ ಈಕ್ವಿಲಿಬ್ರಿಯಂ ವಿ ಹ್ಯಾವ್ ಟು ನೋ ಸರ್ಟೈನ್ ಟರ್ಮಿನಾಲಜೀಸ್. ಅದಕ್ಕೂ ಮುಂಚೆ ರಿಯಾಕ್ಷನ್ಸ್ ಬಗ್ಗೆ ನಾವು ಒಂದು ಸ್ವಲ್ಪ ಕಲ್ತ್ಕೊಳ್ಳೋಣ ಅಂತ. ರಿವರ್ಸಿಬಲ್ ರಿಯಾಕ್ಷನ್ಸ್ ಹಾಗಂದ್ರೆ ಏನು? ರಿಯಾಕ್ಷನ್ಸ್ ವಿಚ್ ಡು ನಾಟ್ ಆಲ್ವೇಸ್ ಪ್ರೊಸೀಡ್ ಟು ಕಂಪ್ಲೀಷನ್ and may be made to proceed in the opposite direction under suitable conditions are called as what? Reversible reactions. ಹಾಗಿದ್ರೆ ಇಲ್ಲಿ ಒಂದಷ್ಟು ರಿಯಾಕ್ಷನ್ಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಈ ರಿಯಾಕ್ಷನ್ಸ್ ಗಳಲ್ಲಿ ನೋಡಿ ರಿಯಾಕ್ಟೆಂಟ್ಸ್ ಏನಾಗ್ತಾ ಇರುತ್ತೆ, ಕನ್ವರ್ಟ್ ಆಗಿ ಪ್ರಾಡಕ್ಟ್ ಆಗ್ತಾ ಇರುತ್ತೆ. ಮೀನ್ ವೈಲ್ ಪ್ರಾಡಕ್ಟ್ ಆಲ್ಸೋ ಇಸ್ ಕನ್ವರ್ಟಿಂಗ್ ಇನ್ ಟು ರಿಯಾಕ್ಟೆಂಟ್. ಐರನ್ ಇದ್ದೇನಾಯ್ತು, Fe3O4 ಆಯ್ತು. ಮೀನ್ ವೈಲ್ Fe3O4 is also converting back into H, this one Fe. In the same way, hydrogen and iodine combine to form hydrogen iodide. Meanwhile, hydrogen iodide is also converting into hydrogen and iodine. So, ನೋಡೋಣ ಏನಾಗುತ್ತೆ ಅಂತ ಹೇಳಿ. Irreversible reaction, usually certain reaction which takes place to the completion. ಹಾಗಿದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ದೇ ಆರ್ ಗೋಯಿಂಗ್ ಟು ಮೂವ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಹಾಗಿದ್ರೆ ರಿಯಾಕ್ಷನ್ಸ್ ಹೇಳ್ಬೋದಾ ಹೀಗೆ? ರಿಯಾಕ್ಷನ್ಸ್ ವಿಚ್ ಆಲ್ವೇಸ್ ಪ್ರೊಸೀಡ್ಸ್ to completion in one direction only are called as reversible reactions. Say for example, AgNO3, when it reacts with HCl, it's going to be converted into AgCl and HNO3. It's called as precipitation anta karita idivi. Namagu gottide chloride ion reacts with the AgNO3 to form white precipitate. In the same way, barium chloride and sodium sulfate react. Adre barium sulfate matte sodium chloride barta ide. Some neutralization reactions we have. Acid combines with a base to form salt and water. See, it's a base, it's an acid. Correct? NaOH base, HCl ಅನ್ನೋದು acid. ಅದೇ ತರ decomposition of KClO3, potassium chlorate ಅಂತ ಕರಿತಾ ಇದೀವಿ. In the presence of MnO2, giving rise to potassium and potassium chloride and oxygen. ಒಂದು ವಿಚಾರ ನಾವು ತಿಳ್ಕೋಬೇಕಾಗಿರೋದು, ಯಾವ್ದಾದ್ರು ರಿಯಾಕ್ಷನ್ಸ್ ಓನ್ಲಿ ಪ್ರಾಡಕ್ಟ್ ಅಷ್ಟೇ ಕೊಡುತ್ತಿದೆ, ಪ್ರಾಡಕ್ಟ್ ಗಳು ಕಂಬೈನ್ ಆಗಿ ರಿಯಾಕ್ಟೆಂಟ್ ಕೊಡ್ತಾ ಇಲ್ಲ ಅಂದ್ರೆ ಅಂತ ರಿಯಾಕ್ಷನ್ ಗಳನ್ನ ನಾವು ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರೀತಾ ಇದೀವಿ. ಆದ್ರೆ ಕೆಲವೊಂದು ರಿಯಾಕ್ಷನ್ಸ್ ಏನಾಗ್ತಾ ಇದೆ, ದೇ ಆರ್ ಕಂಬೈನಿಂಗ್ ಬ್ಯಾಕ್ ಟು ಗಿವ್ ಬ್ಯಾಕ್ ಟು ದಟ್ ರಿಯಾಕ್ಟೆಂಟ್. ಹಾಗಿದ್ರೆ ಎ ಕೆಮಿಕಲ್ ಈಕ್ವಿಲಿಬ್ರಿಯಂ ಇಸ್ ಗೋಯಿಂಗ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಸಚ್ ಕೇಸಸ್. ನಮ್ಗೆ ಇಲ್ಲಿ ಈ ಚಾಪ್ಟರ್ ಅಲ್ಲಿ ಎಸ್ಪೆಷಲಿ ಇರ್ರಿವರ್ಸಿಬಲ್ ರಿಯಾಕ್ಷನ್ಸ್ ಗಳನ್ನ ಅಷ್ಟು ಇಂಪಾರ್ಟೆಂಟ್ ಆಗಿ ಓದೋದಿಲ್ಲ. ದೇ ಆರ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಅಂತ. ಯಾಕೆಂದ್ರೆ ಒಂದೇ ಸಲ ಆಗೋಗ್ಬಿಡುತ್ತೆ, ಅವುಗಳ ಬಗ್ಗೆ ಕಲಿಯೋದು ಅಷ್ಟೊಂದೇನು ಇಂಪಾರ್ಟೆನ್ಸ್ ಅನ್ಸಲ್ಲ. ಆದ್ರೆ ರಿವರ್ಸಿಬಲ್ ಪ್ರೋಸೆಸ್ ಇದೆಯಲ್ಲ, ರಿವರ್ಸಿಬಲ್, ಅವುಗಳ ಬಗ್ಗೆ ಕಲಿಯೋಣಂತ. ವೆನ್ ಎ ರಿವರ್ಸಿಬಲ್ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಇನ್ ಎ ಕ್ಲೋಸ್ಡ್ ವೆಸಲ್, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಕ್ಯಾರಿ ಮಾಡ್ಬೇಕಂತ? ಕ್ಯಾರಿಡ್ ಔಟ್ ಇನ್ ಎ ಕ್ಲೋಸ್ಡ್ ವೆಸಲ್. ಎ ಸ್ಟೇಜ್ ರೀಚ್ಡ್ ವೆನ್ ದ ಸ್ಪೀಡ್ ಆಫ್ ಫಾರ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್, ನೆನ್ಪಿಟ್ಕೊಳ್ಳಿ, ಸ್ಪೀಡ್ ಅಥವಾ ರೇಟ್ ಅಂತಾನೂ ಕರೀತಾ ಇದ್ದೀನಿ, ಆಮೇಲೆ ಡಿಸ್ಕಸ್ ಮಾಡೋಣ. Speed of forward direction reaction equal to the speed of backward reaction. Right? And chemical equilibrium is said to be established. ಹಾಗಾದ್ರೆ ಈ ಕೆಮಿಕಲ್ ಈಕ್ವಿಲಿಬ್ರಿಯಂ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಒಂದ್ಸಲ ನೋಡುವ. ರೈಟ್, ಹಾಗಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟ್? ಕೆಮಿಕಲ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಕ್ಯಾನ್ ಬಿ ಅಟೈನ್ಡ್ ಫ್ರಮ್ ಐದರ್ ಸೈಡ್. ಗೊತ್ತಿರಬೇಕು, ಈಕ್ವಿಲಿಬ್ರಿಯಂ ಇಸ್ ಡೈನಮಿಕ್. ಈ ವರ್ಡ್ ಬಗ್ಗೆ ನಾನು ಹೇಳೋನಿದ್ದಾರೆ. That means at equilibrium reaction does not stop on that. At equilibrium there is no change in the concentration of various species. ಎಲ್ಲಾನು ಅಷ್ಟೇ ಇರದಂಗೆ ಕಾಣಿಸ್ತಾ ಇರುತ್ತೆ. ಆದರೆ the equilibrium state remains unaffected by the presence of a catalyst. Catalyst help to attain the equilibrium state rapidly. ಅದೇ ರೀತಿ it can be achieved in a closed container. The observable properties of process becomes constant and remain unchanged ಅಂತ. ಮಕ್ಕಳ, ನಿಮಗೆ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ನ ಕೊಡ್ತೇನೆ. ಥಿಂಕ್ ದಟ್ ಒಂದು ಟೆನ್ನಿಸ್ ಕೋರ್ಟ್ ಇದೆ ಅಂತ ಅಂದ್ಕೋಣ. ಈ ರೀತಿ ಇದೆ, ಕ್ಲೋಸ್ ಇದೆ, ಕರೆಕ್ಟ್? ಇಲ್ಲಿ ಮಧ್ಯೆ ಒಂದು ವಾಲ್ ಇದೆಯಂತೆ.
ಕರೆಕ್ಟ್. ಯೂಶುವಲ್ ಆಗಿ ಏನ್ ಮಾಡ್ತಾರೆ ಅಂಪೈರ್ಗಳು ಆ ಮಧ್ಯೆ ಕೂತ್ಕೊಂಡು ಓಕೆ ದೇ ಆರ್ ಗೋಯಿಂಗ್ ಟು ಜಸ್ಟ್ ಆ ಗೋಲ್ ಆದ ತಕ್ಷಣ ಹೇಳ್ತಾ ಇರ್ತಾರೆ, ಅಂದ್ರೆ ಒಂದೊಂದು ವಿಷಲ್ ಹಾಕ್ತಾ ಇರ್ತಾರೆ ಅಂತ ಅಂದ್ಕೋಣ. ಈ ಕಡೆ ಕಂಪ್ಲೀಟ್ಲಿ ರೆಡ್ ಕಲರ್ ಬಾಲ್ ಇದೆ, 100 ಇದೆ. ಈ ಕಡೆ ಕಂಪ್ಲೀಟ್ ಆಗಿ ವೈಟ್ ಕಲರ್ ಬಾಲ್ ಇದೆ, ಅದು ಕೂಡ 100 ಇದೆ. ಈ ಕಡೆ ಇರೋ ಎ ಅನ್ನೋ ಒಬ್ಬ ಇದ್ದಾನೆ, ಬಿ ಅನ್ನೋ ಇನ್ನೊಬ್ಬ ಇದ್ದಾನೆ ಅಂತ ಅಂದ್ಕೋಣ. ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಆಗಿ ಕೊಡ್ಲಾಗಿದೆ. ಏನಂದ್ರೆ ಒಂದು ವಿಷಲ್ ಆದ ತಕ್ಷಣ ಇಬ್ರು ಒಂದೊಂದು ಬಾಲ್ ಅನ್ನ ಆಪೋಸಿಟ್ ಡೈರೆಕ್ಷನ್ಗೆ ಎಸಿಬೇಕು. ಮಧ್ಯೆ ಒಂದು ವಾಲ್ ಇದೆ ಅಂತ ಹೇಳ್ತಾ ಇದ್ದೀನಿ. ಆ ವಾಲಿಂದ ಈ ಕಡೆ ಒಂದು ಕೋರ್ಟ್ ಇದೆ, ವಾಲಿಂದ ಇನ್ನೊಂದು ಕಡೆ ಇನ್ನೊಂದು ಕೋರ್ಟ್ ಇದೆ. ಸೊ ಎ ಅಂಡ್ ಬಿ ಆರ್ ದ ಪಾರ್ಟಿಸಿಪೆಂಟ್ಸ್. ಅವ್ರ ಕೆಲಸ ಏನು ಅಂದ್ರೆ ಅವ್ರಿಗೊಂದು ಕೊಟ್ಟಿರುವಂತ ಒಂದು ಕಂಟೈನರ್ ಅಲ್ಲಿ ವೈಟ್ ಕಲರ್ ಮತ್ತೆ ರೆಡ್ ಕಲರ್ ಬಾಲ್ಸ್ ಏನಿದೆ ಅದನ್ನ ಆಪೋಸಿಟ್ ಡೈರೆಕ್ಷನ್ಗೆ ಥ್ರೋ ಮಾಡಬೇಕು. ನೌ ಟೆಲ್ ಮಿ, ಆಫ್ಟರ್ 2 ವಿಷಲ್ಸ್ ಹೌ ಮೆನಿ ಬಾಲ್ ವಿಲ್ ಬಿ ದೇರ್ ಇನ್ ದೇರ್ ಕೋರ್ಟ್? ಅಂದ್ರೆ ರೆಡ್ ಕಲರ್ ಎಷ್ಟಿದೆ ಅದೇನ್ ಕೇಳ್ತಾ ಇಲ್ಲ ನಾನು, ಹೌ ಮೆನಿ ಬಾಲ್ ವಿಲ್ ಬಿ ದೇರ್ ಇನ್ ದೇರ್ ಕೋರ್ಟ್. ಓಕೆ, ನೋಡ್ಕೊ. ಒಂದ್ ವಿಷಲ್ ಆದ ತಕ್ಷಣ ಇಬ್ರು ಒಂದೊಂದು ಬಾಲ್ ಎಸಿತಾ ಇದ್ದಾರೆ ಆಪೋಸಿಟ್ ಡೈರೆಕ್ಷನ್ಗೆ. 2 ವಿಷಲ್ ಆದ ತಕ್ಷಣ 2 ಬಾಲ್ ಎಸ್ತಿರ್ತಾರೆ. ಹಾಗಾದ್ರೆ 100 ಇತ್ತು, 100 ಅಲ್ಲಿ 2 ಬಾಲ್ ಖಾಲಿ ಆಯ್ತು, 2 ಬಾಲ್ ಬಂತು. ಈಗ ನಾ ಹೇಳಕ್ ಹೊರಟಿರೋ ತುಂಬಾ ಸಿಂಪಲ್. ಸೇಮ್ ಕಲರ್ ಬಾಲ್ ಅಥವಾ ಡಿಫ್ರೆಂಟ್ ಕಲರ್ ಬಾಲ್ ಅನ್ನೋದು ಓಕೆ ಡಸಂಟ್ ಮ್ಯಾಟರ್, ಬಟ್ ದ ಥಿಂಗ್ ಇಸ್ ನಂಬರ್ ಆಫ್ ಬಾಲ್ ವಿಲ್ ಬಿ ಸೇಮ್, ಅಷ್ಟೇ ಇರುತ್ತೆ. ಸಪೋಸ್ ಈಗ ಒಂದು 20 ಟೈಮ್ಸ್ ವಿಷಲ್ ಆಗಿದೆ ಅಂತ ಅಂದ್ಕೋಣ, 20 ಕ್ರಿಕೆಟ್ ಬಾಲ್ಗಳು ಎಕ್ಸ್ಚೇಂಜ್ ಆಗಿರುತ್ತೆ. ಅಂದ್ರೆ ಈ ಕಡೆಯಿಂದ ವೈಟ್ ಕಲರ್ ಬಾಲ್ ಈ ಕಡೆಗೆ, ರೆಡ್ ಕಲರ್ ಬಾಲ್ 20 ಈ ಕಡೆಗೆ. ಸೊ ಟೋಟಲ್ ನಂಬರ್ ಆಫ್ ಬಾಲ್ ಇನ್ ಈಚ್ ಕೋರ್ಟ್ ಇಸ್ ಗೋಯಿಂಗ್ ಟು ಬಿ 100. ಈಗ ಹೇಳಿ, ರಿಯಾಕ್ಷನ್ ಆಗ್ತಿದೆ ಅಂತನ ಆಗ್ತಿಲ್ಲ ಅಂತಾನ? ಅದನ್ನೇ ಡೈನಮಿಕ್ ಅಂತ ಕರಿತೀವಿ, ಥರ್ಮೋ ಡೈನಮಿಕ್. ದಟ್ ಮೀನ್ಸ್ ದ ರಿಯಾಕ್ಷನ್ ಇಸ್ ಅಂಡರ್ ಮೋಷನ್, ಇಟ್ಸ್ ಹ್ಯಾಪ್ನಿಂಗ್. ಹಾಗಿದ್ರೆ ನಾವೀಗ ಕಲಿತಾ ಇರುವಾಗ ಡೈನಮಿಕ್ ಅಂತ ಎಲ್ಲಾದ್ರೂ ಬಂತು ಅಂದ್ರೆ ಓಕೆ, ಡೈನಮಿಕ್ ಅಂದ್ರೆ ಇಟ್ಸ್ ಮೂವಿಂಗ್ ಅಂತ ಕರಿತಾ ಇದೀವಿ. ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಟ್. ಹಾಗಿದ್ರೆ ನಾವು ಹೇಳೋದು ಈಕ್ವಿಲಿಬ್ರಿಯಂ ಅನ್ನೋ ಪ್ರೋಸೆಸ್ ಅನ್ನೋದು ಸ್ಟಾಪ್ ಆಗಲ್ಲ, ಆಗಿರೋದಿಲ್ಲ. ದಟ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಕಂಟಿನ್ಯೂಸ್ಲಿ ಫ್ರಮ್ ಬೋತ್ ದ ಡೈರೆಕ್ಷನ್. ಈ ಕಡೆಯಿಂದ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆದ್ರೆ ಪ್ರಾಡಕ್ಟ್ ಅಷ್ಟೇ ಪ್ರಮಾಣದಲ್ಲಿ ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಆಗುತ್ತಂತೆ. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ as what? ಈಕ್ವಿಲಿಬ್ರಿಯಂ. ಹಾಗಿದ್ರೆ ನೋಡೋಣಂತೆ ಈಕ್ವಿಲಿಬ್ರಿಯಂ ಸ್ಟೇಟ್ ಅಂಡ್ ಫ್ರೀ ಎನರ್ಜಿ ಚೇಂಜ್. ನಮ್ಗೆ ಗೊತ್ತಿದೆ ಅಟ್ ಈಕ್ವಿಲಿಬ್ರಿಯಂ ಡೆಲ್ಟಾ ಜಿ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಟು 0. ಆಲ್ರೆಡಿ ಕಲ್ತಿದೀವಿ ಇದನ್ನ, ಕರೆಕ್ಟ್ ಅಲ್ವಾ? ಹಾಗಿದ್ರೆ ಡೆಲ್ಟಾ ಜಿ ವ್ಯಾಲ್ಯೂ 0 ಆದ್ರೆ ಡೆಲ್ಟಾ ಎಚ್ ಮಸ್ಟ್ ಬಿ ಈಕ್ವಲ್ ಟು ವಾಟ್? ಟಿ ಇಂಟು ಡೆಲ್ಟಾ ಎಸ್. ಇದೇ ಬೇಸಿಸ್ ಮೇಲ್ಗಡೆ ನೆನ್ಪಿಟ್ಕೊಂಡಿರ್ಬೇಕು ಈ ಕ್ವಶನ್, ಈ ಪರ್ಟಿಕ್ಯುಲರ್ ಇದೆಯಲ್ಲ ಲಾ ಆಫ್ ಮಾಸ್ ಆಕ್ಷನ್, ಇದ್ರ ಮೇಲೆ ಒಂದು ಕ್ವಶನ್ ಅಪಿಯರ್ ಆಗಿದೆ ಆಲ್ರೆಡಿ. ರೈಟ್, ಲಾ ಆಫ್ ಮಾಸ್ ಆಕ್ಷನ್ ಅನ್ನ ನಾವು ಡಿಫೈನ್ ಮಾಡ್ತಾ ಇದೀವಿ. ಇಟ್ ವಾಸ್ ಪುಟ್ ಫಾರ್ವರ್ಡೆಡ್ ಬೈ Goldberg and Bake. The law states that the rate at which a substance reacts is directly proportional to its active mass, and the rate of a chemical reaction is directly proportional to the product of active masses of the reacting species. Say for example, A and B are reactants, and their number of moles will be A moles and B moles respectively. C and D are the product, and their number of moles will be C and D. ಕೊಟ್ಟಿದ್ದಾರೆ. ಹಾಗಾದ್ರೆ ರೇಟ್ ಆಫ್ ಫಾರ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ ದಟ್ ಇಸ್ ಈಕ್ವಲ್ ಟು ಏನಂತ? A to the power of A and B to the power of B. ಅದೇ ರೀತಿ KF ಅಂತ ತಗೊಳ್ತಾ ಇದ್ದೀನಿ. KF ಅಂದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ಫಾರ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್. ಸೊ ದಟ್ ಕ್ಯಾನ್ ಬಿ ಗಿವನ್ ಲೈಕ್ ದಿಸ್. ಸೊ RF ಅಂತ ತಗೊಳ್ತಾ ಇದ್ದೀನಿ. ರೇಟ್ ಆಫ್ ಫಾರ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ ಇಸ್ ಈಕ್ವಲ್ ಟು KF ಇಂಟು A to the power of A ಇಂಟು B to the power of B. ಇದು ಸ್ವಲ್ಪ ಚೇಂಜ್ ಆಗುತ್ತೆ, ನೋಡೋಣ. ಹಾಗಿದ್ರೆ ಈ ರೀತಿ ಕೊಡಬಹುದು. ಸಪೋಸ್ ಎ ಅಂಡ್ ಬಿ ಆರ್ 1 moles ಅಂತ ತಗೊಂಡ್ರೆ A ಇಂಟು ಬಿ. ಸಪೋಸ್ 0 mole ಇದೆ ಯಾವ್ದಾದ್ರು ಒಂದು ಅಂದ್ರೆ ಎನಿಥಿಂಗ್ ಟು ದಿ ಪವರ್ 0 ಇಸ್ ಈಕ್ವಲ್ ಟು 1. ಹಾಗಿದ್ರೆ KF ಅಂಡ್ KB ಆರ್ ದ ಕಾನ್ಸ್ಟೆಂಟ್ ಫಾರ್ ವಾಟ್? ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ಸ್. ಹಾಗಾದ್ರೆ ಅಟ್ ಈಕ್ವಿಲಿಬ್ರಿಯಂ ಪಾಯಿಂಟ್ ನಾವು ಅವಾಗ್ಲೇನೆ ಹೇಳಿದ್ದೇನೆ, ಇಟ್ಸ್ ಅ ಡೈನಮಿಕ್ ಪ್ರೋಸೆಸ್ ಅಂತ ಹೇಳಿ. The speed of forward direction and backward direction reaction both are going to be same. ಎರಡೂ ಕೂಡ ಸೇಮ್ ಇರುತ್ತಂತೆ. ಹಾಗಿದ್ರೆ ನಾವು ಈಗ ನೋಡೋದು KF into A to the power A into B to the power of B is equal to KB into A to the power A and B to D to the power of D. Sorry, C to the power C into D to the power D. ಸೊ ನಾವೇನ್ ಮಾಡ್ತಾ ಇದೀವಿ? ರೇಷಿಯೋಸ್ ನ ತಗೊಳ್ತಾ ಇದೀವಿ, ಫಾರ್ವರ್ಡ್ ಡಿವೈಡೆಡ್ ಬೈ ಬ್ಯಾಕ್ವರ್ಡ್ ಅಂತ. ದೇರ್ಫೋರ್ ಇಟ್ಸ್ ಗೋಯಿಂಗ್ ಟು ಬಿಕಮ್ ಏನಾಗಬಹುದು? ಕರೆಕ್ಟ್ ಅಲ್ವಾ? ಸೊ ಇಟ್ಸ್ ಗೋಯಿಂಗ್ ಟು ಬಿಕಮ್ C to the power C
into d to the power d divided by a to the power a into b to the power of b. Therefore, Kc ಬರ್ಕೊಂಡ್ರೆ ನಾವು ಏನಂತ ಬರ್ಕೊಳ್ತಾ ಇದೀವಿ, C into d concentrations, product ಗೊತ್ತಿರಬೇಕು, same thing like a into b, and it's raised to their power c to the power of c, d, a and b. ಈ ತರ ಬರೀತಾ ಇದೀವಿ. This is for what? Equilibrium constant. ನೆನಪಿಟ್ಕೊಂಡಿರ್ಬೇಕು. Factors influencing the equilibrium constant ಅಂತ ಹೇಳ್ತಾ ಇದೀವಿ. ಹಾಗಂದ್ರೆ ಏನು, what factors which is going to influence equilibrium constant ಅನ್ನೋದಾದ್ರೆ ಸುಮಾರಿಲ್ಲ. ಅದರಲ್ಲಿ ಫಸ್ಟ್ ಒನ್, equilibrium constant is not influenced by, ಇದು ತುಂಬಾ ಇಂಪಾರ್ಟೆಂಟ್. ಮೊದಲನೇದಾಗಿ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್. ಎಷ್ಟಾದ್ರೂ ಇದ್ಕೊಳ್ಳಿ ಬಿಡಿ, equilibrium is going to be established. The presence of a catalyst, ನಾವು ಅವಾಗಲೇ ಹೇಳಿದೀವಿ equilibrium ಅಲ್ಲಿ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಇಲ್ಲ catalyst. ಪ್ರೆಷರ್ ಕೂಡ ಯಾವುದೇ ಎಫೆಕ್ಟ್ ಅನ್ನು ಮಾಡೋದಿಲ್ಲ ಅಂತೆ. Then presence of inert materials, the direction from which the equilibrium state is reached, ಯಾವುದು ಕೂಡ ಏನಂತೆ they are not going to be influencing equilibrium. ನೆನಪಿಟ್ಕೊಂಡಿರ್ತೀರಲ್ಲ, ರೈಟ್. ಈಗ ನೋಡೋಣಂತೆ ಯಾವುದರಿಂದ ಇನ್ಫ್ಲುಯೆನ್ಸ್ ಆಗುತ್ತೆ equilibrium ಅನ್ನೋದು. ಮೊದಲನೇದಾಗಿ ಟೆಂಪರೇಚರ್. ಹಾಗಾದ್ರೆ ಟೆಂಪರೇಚರ್ is going to change the mode of equilibrium. ಹಾಗಾದ್ರೆ ನೋಡೋಣಂತೆ, the variation of equilibrium constant is given by Van 't Hoff's equation. ನೆನಪಿಟ್ಕೊಂಡಿರ್ಬೇಕು, Van 't Hoff's equation ಅದೇನ್ ಹೇಳ್ತಾ ಇದೆ, log of kp2 divided by kp1 is equal to delta h by 2.303 r into t2 minus t1 by t1 t2. ಹಾಗಾದ್ರೆ kp1 and kp2 ಅಂದ್ರೆ ಏನಂತೆ, equilibrium constant at constant temperature. ನೆನಪಿಟ್ಕೊಂಡಿರ್ಬೇಕು, ನಾವಿಲ್ಲಿ ತಗೊಳ್ತಾ ಇರೋದು ಗೇಷಿಯಸ್ ಅಂತ ಹೇಳಿ. ಗೇಷಿಯಸ್ ಮಿಕ್ಸ್ಚರ್ ನ ತಗೊಂಡ್ರೆ kp ಅಂತ ಬರುತ್ತೆ, aqueous ಸೊಲ್ಯೂಷನ್ ಅನ್ನ ತಗೊಂಡ್ರೆ kc ಅಂತ ಬಂದಿರುತ್ತೆ. ದೆನ್ ಇದನ್ನ ನಾವು Van 't Hoff's equation ಅಂತ ಕರಿತಾ ಇದೀವಿ. ಮಕ್ಕಳ ಒಂದ್ ಸ್ವಲ್ಪ ಐಡಿಯಾ ಇರಲಿ, ಇದನ್ನ Van 't Hoff's equation. ಹಾಗಿದ್ರೆ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎರಡ್ ತರ ಇದೆ. ಟೆಂಪರೇಚರ್ ಇಸ್ ಗೋಯಿಂಗ್ ಟು ವೇರಿ ಆರ್ ಟೆಂಪರೇಚರ್ ಇಸ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ವಾಟ್, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ನಮಗೆ ಗೊತ್ತಿದೆ. ಹಾಗಾದ್ರೆ ಅದರಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆದ್ರೆ kp decreases with increase in temperature. ಹಾಗಾದ್ರೆ ಏನಾಗಬೇಕಂತೆ, kf value decreases. Therefore kp is equal to kf by kb. Endothermic process ಗಾದ್ರೆ kp increases with what, increase in temperature, since kf increase ಆಗುತ್ತಂತೆ. ಹಾಗಿದ್ರೆ ನೋಡೋಣ the mode of representing the reaction. ಆಲ್ರೆಡಿ ಗೊತ್ತು ನಮಗೆ ಇದು, ಕರೆಕ್ಟ್ ಅಲ್ವಾ? ಸೊ ನೋಡ್ತಾ ಬನ್ನಿ, the reaction a plus b giving rise to c plus d may be written as c plus d giving rise to a plus b. ಹಾಗಾದ್ರೆ kc for ಯಾವ್ದಕ್ಕೆ ಬರೆಯೋಣಂತೆ, kf by kb ಬರೆದ್ರೆ cd by ab, ಅದೇ kc dash that is going to be equal to kf divided by kb dash. So that is will be a into b divided by c into d. ಹಾಗಾದ್ರೆ ನಮಗೊಂದು equation ಬರುತ್ತೆ, kc is equal to 1 by k dash c ಅಂತ ಹೇಳಿ. ಅಂದ್ರೆ ಪ್ರೋಸೆಸ್ ರಿವರ್ಸ್ ಆಗಿದೆ ಅಥವಾ ರಿವರ್ಸ್ ಡೈರೆಕ್ಷನ್ ಇಂದ ಮೆಷರ್ ಮಾಡಿರುವಂತದ್ದು. ನೆಕ್ಸ್ಟ್ ಒನ್ ಬಂದು ಸ್ಟಾಕ್ಯೋಮೆಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ದ ಈಕ್ವೇಶನ್. ನೋಡ್ತಾ ಬನ್ನಿ, ಇಲ್ಲಿ n2 plus 3h2 giving rise to 2nh3. ಮಕ್ಕಳ ಇಲ್ಲಿ kc is equal to ಕಾನ್ಸಂಟ್ರೇಷನ್ ಯಾವ್ದಿದೆ ನೋಡ್ಕೊಳ್ಳಿ, ಪ್ರಾಡಕ್ಟ್ ಇದೆಯಂತೆ nh3 ಇದೆ ಡಿವೈಡೆಡ್ ಬೈ n2 ಅಂಡ್ h2 ಇದೆಯಂತೆ. ಅದರ ಹಿಂದೆ ಇರೋ ನಂಬರ್ ಆಫ್ ಮೋಲ್ಸ್ ನಾವೇನ್ ಮಾಡ್ಬೇಕು, ಪವರ್ ಗೆ ರೈಸ್ ಮಾಡ್ಬೇಕು. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ದಿಸ್ ವಿಲ್ ಬಿ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಬೇರೆ ಯಾವುದೇ ರಿಯಾಕ್ಷನ್ ತಗೊಂಡ್ರು ನೀವು ಮಾಡ್ತಾ ಹೋಗ್ಬೋದು ಅಂತ ಮಾಡ್ತಿರಲ್ವಾ? ಓಕೆ, ರೈಟ್. ನೆಕ್ಸ್ಟ್, ಯೂಸ್ ಆಫ್ ಪಾರ್ಷಿಯಲ್ ಪ್ರೆಷರ್ ಇನ್ಸ್ಟೆಡ್ ಆಫ್ ಕಾನ್ಸಂಟ್ರೇಷನ್. ನಾನು ಅವಾಗಲೇ ಹೇಳಿದೆ, ಪ್ರೆಷರ್ಸ್ ಅನ್ನ ಯೂಸ್ ಮಾಡಿದ್ರೆ kp ಅಂತ ಯೂಸ್ ಮಾಡ್ತೀರಾ, ಕಾನ್ಸಂಟ್ರೇಷನ್ ಯೂಸ್ ಮಾಡಿದ್ರೆ ದಟ್ ಮೀನ್ಸ್ ಯಾವುದು aqueous solution. ಕಾನ್ಸಂಟ್ರೇಷನ್ ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾ ಇದೀವಿ kc ನ. ಹಾಗಾದ್ರೆ ನಮಗೂ ಗೊತ್ತು ಸೇಮ್ ಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಬಿ ದೇರ್. ಅಲ್ಲಿ ಎ ಬಿ ಸಿ ಡಿ ಇದ್ದ ಕಡೆ ಏನಾಗುತ್ತೆ, ಇಲ್ಲಿ pc into pd to the power of d to the power of c divided by pa into pb. ನೋಡ್ಕೊಳ್ಳಿ, ಇಲ್ಲಿ a to the power of a and b to the power of b, that is going to be equal to kp. ಗೊತ್ತಿರ್ಬೇಕಿದು. ಹಾಗಾದ್ರೆ ವಾಟ್ ಇಸ್ ದ ರಿಲೇಶನ್ಶಿಪ್? ಈ ಡಿರೈವೇಶನ್ ಗೆಲ್ಲ ಹೋಗೋದಿಲ್ಲ ನಾವು. kp is equal to kc into rt to the power of delta n. ಗೊತ್ತಿರುತ್ತಲ್ವಾ? ಹಾಗಾದ್ರೆ ಡೆಲ್ಟಾ ಎನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂದ್ರೆ, ಡೆಲ್ಟಾ ಎನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್. ಇದಿಷ್ಟು ಗೊತ್ತಿರುತ್ತಲ್ಲ, ರೈಟ್. ಸೊ ಈಗ ನೋಡೋಣಂತೆ ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ kc ಅಂಡ್ kp ಫಾರ್ ಡಿಫರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್. ಇಲ್ಲಿ ನೋಡೋದಾದ್ರೆ when delta n is equal to 0, ನಮಗೆ ಗೊತ್ತಿದೆ ಡೆಲ್ಟಾ ಎನ್ ಅಂದ್ರೆ ಏನಂತೆ, ನಂಬರ್ ಆಫ್ ಮೋಲ್ಸ್ ಆಫ್
ಗೇಷಿಯಸ್ ಪ್ರಾಡಕ್ಟ್. ಹಾಗಾದ್ರೆ ನಮ್ಗೆ ಗೊತ್ತಿದೆ ಡೆಲ್ಟಾ ಎನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಹೇಗೆ, ಎನ್ ಪಿ ಮೈನಸ್ ಎನ್ ಆರ್ ಅಂತ ಹೇಳಿ. ಓಕೆನಾ, ರೈಟ್. ಸೊ ಒಂದ್ ಸೆಕೆಂಡ್, ರೈಟ್. ನೋಡಿ ಇಲ್ಲಿ, when delta n is equal to 0, when delta n is positive, when delta n is negative. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಕರೆಕ್ಟ್ ಅಲ್ವಾ? ಹಾಗಿದ್ರೆ kp is equal to kc ಯಾವಾಗ delta n is equal to 0 ಆದಾಗ. ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಂತ, kp ವ್ಯಾಲ್ಯೂ ಏನಿರುತ್ತಂತ, kp is equal to kc into rt to the power of delta n. ಹೌದಲ್ವಾ? ಇದೇ ತಾನೇ ಈಕ್ವೇಶನ್ ನಾವು ನೋಡಿದ್ದು, ಕರೆಕ್ಟ್? ನಾವು ವಿ ಆರ್ ಜಸ್ಟ್ ಮೂವಿಂಗ್ ವಿತ್ ದಟ್ ಓನ್ಲಿ. ನೀವು ಬೇಕಂದ್ರೆ ಅಲ್ಲಿ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರಬಹುದು. ಇಲ್ಲಿ ಏನಾಗಿರುತ್ತೆ ನೋಡು, ದಿಸ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 2 - 1 ಆಗಿರುತ್ತೆ, ಇಲ್ಲಿ 2 - 2 ಆಗಿರುತ್ತೆ, ಇಲ್ಲಿ 2 - 4 ಆಗಿರುತ್ತೆ, -2 1 0. ಹಾಗಿದ್ರೆ ನಾವು ನೋಡ್ತಾ ಇರೋದು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಡೆಲ್ಟಾ ಎನ್ ವ್ಯಾಲ್ಯೂ. ಹಾಗಿದ್ರೆ ದ ಯೂನಿಟ್ಸ್ ಆಫ್ ಕೆಪಿ ಅಂಡ್ ಕೆಸಿ ಏನ್ ಬರ್ತಾ ಇದೆ ಒಂದ್ಸಲ ನೋಡಿ, ಆರ್ ಟಿ ಇಂಟು ಯಾವುದು, ಆರ್ ಟಿ ಟು ದಿ ಪವರ್ ಆಫ್ ಡೆಲ್ಟಾ ಎನ್. ಹಾಗಿದ್ರೆ ಯೂನಿಟ್ ಆಫ್ ಕೆಪಿ ಏನ್ ಬರುತ್ತೆ, ಅಟ್ಮಾಸ್ಫಿಯರ್ ಟು ದಿ ಪವರ್ ಆಫ್ ಡೆಲ್ಟಾ ಎನ್ ಬಂದ್ರೆ ಕೆಸಿ ವ್ಯಾಲ್ಯೂ ಮೋಲ್ ಪರ್ ಲೀಟರ್ ಗೊತ್ತಿದೆ ಅನ್ಕೊಂತೀನಿ, ಕಾನ್ಸಂಟ್ರೇಷನ್ ಟು ದಿ ಪವರ್ ಆಫ್ ಡೆಲ್ಟಾ ಎನ್. ಸರಿನಾ, ರೈಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಂತ ಹೋಗೋಣ. It has definite value for every chemical reaction at a particular temperature. ಅಂದ್ರೆ ಇದಕ್ಕೆ ಯಾವ್ದಾದ್ರೂ ಒಂದು ಟೆಂಪರೇಚರ್ ಅಂತ ತಗೊಂಡ್ರೆ ಅದರದೇ ಆದಂತ ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ. The more is the value of Kc or Kp, the more is the completion of the reaction or the more is the concentration of product. ಏನ್ ಹೇಳ್ತಾ ಇದೆ ನೋಡಿ ಒಂದ್ಸಲ, ಅಂದ್ರೆ Kp ಅಥವಾ Kc ವ್ಯಾಲ್ಯೂ ಜಾಸ್ತಿ ಇದೆ ಅಂದ್ರೆ ಜಾಸ್ತಿ ಪ್ರಾಡಕ್ಟ್ ಆಗ್ತದೆ. When the reaction can be expressed as the sum of two other reactions, the Kc of overall reaction is equal to the product of equilibrium constants of individual reactions. ಹಾಗಿದ್ರೆ the equilibrium constant is independent of initial concentration of reacting species. ಯಾವುದೇ ಕಾರಣಕ್ಕೂ ಎಷ್ಟು ಅಮೌಂಟ್ ಇತ್ತು ಮುಂಚೆ ಅನ್ನೋದು ಕೌಂಟ್ ಆಗೋದಿಲ್ಲ. And it is independent of presence of catalyst. Kc for backward reaction is inverse of Kc for forward direction reaction. ಅಂದ್ರೆ reciprocal ಆಗಿರುತ್ತಂತೆ. Okay. Next, Kc ಅಂದ್ರೆ equilibrium constant changes with the stoichiometric representation of a reaction. ಇದಿಷ್ಟು characteristics. Okay na? Next, homogeneous and heterogeneous equilibrium. ಹಾಗಂದ್ರೆ ಏನು? In homogeneous equilibrium, the reactants and products are present in the same phase, gases ಅಥವಾ liquid. ನೋಡಿ ಇಲ್ಲಿ ತಗೊಂಡಿರೋದೆಲ್ಲವೂ ಕೂಡ ಗ್ಯಾಸಸ್ ಆಗಿರುತ್ತೆ. ಇದನ್ನ ನಾನು ಹೋಮೋಜಿನಿಯಸ್ ಈಕ್ವಿಲಿಬ್ರಿಯಂ ನೆನ್ಪಿಟ್ಕೊಳ್ಳಿ. ಈಕ್ವಿಲಿಬ್ರಿಯಂ ಅಂತ ಹೇಳಬೇಕು ಅಂದ್ರೆ ಈ ಸಿಂಬಲ್ ಇರಲೇಬೇಕು. ಈ ಸಿಂಬಲ್ ಇದೆ ಅಂದ್ರೆ ಅರ್ಥ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಆಗಿ, ಪ್ರಾಡಕ್ಟ್ ರಿಯಾಕ್ಟೆಂಟ್ಸ್ ಆಗಿ ಸದಾ ಕಾಲ ಏನಾಗ್ತಾ ಇರುತ್ತೆ, ಕನ್ವರ್ಟ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್, ಈ ಹೆಟಿರೋಜಿನಿಯಸ್ ಈಕ್ವಿಲಿಬ್ರಿಯಂ. In heterogeneous equilibrium, the reactants and products are present in 2 or more phases. For example, ನೋಡಿ ಇಲ್ಲಿ ಐರನ್ ಸಾಲಿಡ್ ಫೇಸ್ ಅಲ್ಲಿ ಇದ್ರೆ ವಾಟರ್ ಗೇಷಿಯಸ್ ಫೇಸ್, ಮತ್ತೆ ಐರನ್ ಆಕ್ಸೈಡ್ ಸಾಲಿಡ್ ಫೇಸ್, ಹೈಡ್ರೋಜನ್ ಗೇಷಿಯಸ್ ಫೇಸ್, ರೈಟ್? ಹಾಗಿದ್ರೆ ಒಂದಕ್ಕಿಂತ ಹೆಚ್ಚು ಫೇಸಸ್ ಅಲ್ಲಿ ಇದ್ರೆ ಅದನ್ನ ಹೆಟರೋಜಿನಿಯಸ್ ಈಕ್ವಿಲಿಬ್ರಿಯಂ ಅಂತ ಕರೀತಾ ಇದ್ದೀವಿ. ನೆಕ್ಸ್ಟ್, ವ್ಯಾನ್ ಟಾಫ್ಸ್ ಐಸೋ ಕೋರ್ ಅಂತ. ಐಸೋ ಅಂದ್ರೆ ಸೇಮ್, ಕೋರ್ ಅಂದ್ರೆ ವಾಲ್ಯೂಮ್. ಕರೆಕ್ಟಾ? The relationship between the equilibrium constant Kp at any temperature T and constant pressure P, the heat of reaction delta H naught. Okay, andre D into log E into Kp by dt is equal to delta H naught by RT square ಅಂತ. ಈ equation ಗೊತ್ತಿರಲಿ, Van Toff's equation ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಗೊತ್ತಿದೆಯಲ್ಲ ಇದು, ರೈಟ್? ಸೊ log of K of P2 divided by K of P1 is equal to delta H divided by 2.303 R into T2 minus T1 divided by T1 T2. Equation ಗೊತ್ತಿರಲಿ, right? Next, factors altering the state of equilibrium. Okay, ಇದು ಯಾವ್ದು ಬೇಸಿಸ್ ಮೇಲೆ ಇರುತ್ತಂತೆ, ಲೀ ಚಾಟ್ಲೇಯರ್ಸ್ ಪ್ರಿನ್ಸಿಪಲ್ ಅಂತ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ,
ನೋಡ್ಕೊಬೇಕು. ಯಾಕೆಂತಂದ್ರೆ ಇದು ಪದೇ ಪದೇ ರಿಪೀಟ್ ಆಗೋದ್ರಿಂದ ನಾವು ಮತ್ತಿನ್ನೊಂದೆರಡು ಸಲ ಬರ್ತೇವೆ ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ ಅಂತ ಹೇಳಿ. ದೆನ್ there are three main factors which alters the state of equilibrium. ಮೊದಲನೇದಾಗಿ ಕಾನ್ಸಂಟ್ರೇಷನ್, ಎರಡನೇದು ಟೆಂಪರೇಚರ್, ಮೂರನೇದು ಪ್ರೆಷರ್. Lee Chatelier principle states that if any system at equilibrium is subjected to a change of concentration, pressure or temperature, ಹಾಗಾದ್ರೆ ಅವಾಗ ಏನ್ ಮಾಡುತ್ತಂತೆ, the equilibrium shifts in the direction that tends to undo the effect of the change, ಅಥವಾ which tends to nullify the effect of the pressure, temperature or concentration. Okay, right. So ನೋಡ ಎಫೆಕ್ಟ್ ಆಫ್ ಚೇಂಜ್ ಆಫ್ ಕಾನ್ಸಂಟ್ರೇಷನ್ ಅಂತ ಏನ್ ಮಾಡುತ್ತೆ. ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದ್ರೆ, ಇಫ್ ಅಟ್ ಈಕ್ವಿಲಿಬ್ರಿಯಂ ದ ಕಾನ್ಸಂಟ್ರೇಷನ್ ಆಫ್ ಒನ್ ಆಫ್ ದ ರಿಯಾಕ್ಟೆಂಟ್ ಈಸ್ ಇನ್ಕ್ರೀಸ್ಡ್, ಯಾವ್ದಾರ ಒಂದನ್ನ ಜಾಸ್ತಿ ಮಾಡ, ದ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಅಂಡ್ ವೈಸ್ ವರ್ಸಾ. ಸಪೋಸ್ ಯಾವ್ದಾದ್ರು ಒಂದು ರಿಯಾಕ್ಟೆಂಟ್ ಅನ್ನ ಕಡಿಮೆ ಮಾಡಿದ್ರೆ ಬ್ಯಾಕ್ವರ್ಡ್ ಆಗುತ್ತೆ, ಅಥವಾ ಪ್ರಾಡಕ್ಟ್ ಅನ್ನ ಜಾಸ್ತಿ ಮಾಡಿದ್ರು ಕೂಡ ಬ್ಯಾಕ್ವರ್ಡ್ ಆಗಿರ್ತದೆ. ಇದು ಡಾರ್ಕ್ ಬ್ರೌನ್, ಕಲರ್ಲೆಸ್, ಪೇಲ್ ಯೆಲ್ಲೋ. ಸಪೋಸ್ if ferric salt is added, Fe+3 salt na add ಮಾಡಿದ್ರೆ the color of the solution darkens immediately. That means ಏನಾಗುತ್ತಂತೆ, Fe+3 ions are consumed and more FeSCN2+ are going to be formed. ನೋಡಿ, if some sulfocyanide salt is added, the color also darkens. If potassium ferrisulfocyanide capable of giving complex ion is added, the color lightens to pale yellow. ಅಂದ್ರೆ ಏನಾಗ್ತಾ ಇದೆ, backward direction reaction is going to be happening. ಹಾಗಾದ್ರೆ ಪ್ರಾಡಕ್ಟ್ ಹಾಕಿದ್ರೆ ರಿಯಾಕ್ಟೆಂಟ್ ಆಗುತ್ತೆ, ರಿಯಾಕ್ಟೆಂಟ್ಸ್ ನ ಜಾಸ್ತಿ ಮಾಡಿದ್ರೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತಂತೆ. ಅದರ ಅರ್ಥ ಏನಂತೆ, ಯಾವ ಡೈರೆಕ್ಷನ್ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇದೆಯೋ ಆ ಕಾನ್ಸಂಟ್ರೇಷನ್ ಅನ್ನ ನಲ್ಲಿಫೈ ಮಾಡ್ಕೊಳ್ಳೋ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಮೂವ್ ಆಗುತ್ತೆ. ಕರೆಕ್ಟ್ ಅಲ್ವಾ, ರೈಟ್? ಸೊ ಇದೇನಾಗುತ್ತೆ, ಒಂದು ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್ ಅಂತ ಹೇಳಿ. ನೆಕ್ಸ್ಟ್ ಎಫೆಕ್ಟ್ ಆಫ್ ಚೇಂಜ್ ಇನ್ ಪ್ರೆಷರ್ ಅಂತ. ಪ್ರೆಷರ್ ನ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ. ನೋ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಈಕ್ವಿಲಿಬ್ರಿಯಂ ಹ್ಯಾವಿಂಗ್ ದ ಸೇಮ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ಈಗ ನೋಡಿ, ನಂಬರ್ ಆಫ್ ಮೋಲ್ಸ್ ಎರಡೂ ಕಡೆ ಸೇಮ್ ಇತ್ತು ಅಂದಿದ್ರೆ, ನೆನ್ಪಿಟ್ಕೋಬೇಕು, ನಂಬರ್ ಆಫ್ ಮೋಲ್ಸ್ ಎರಡೂ ಕಡೆ ಸೇಮ್ ಇತ್ತು ಅಂದ್ರೆ ನೀನ್ ಎಷ್ಟೇ ಪ್ರೆಷರ್ ಅಪ್ಲೈ ಮಾಡಿದ್ರು ರಿಯಾಕ್ಷನ್ ಯಾವ ಕಡೆಗೂ ಮೂವ್ ಆಗಲ್ಲ. ಆದ್ರೆ when there is a change in number of moles of the equilibrium, right? Number of moles, sorry, one second, ಇನ್ನೊಂದ್ಸಲ ಓದೋಣಂತೆ. When there is a change in the number of moles, the equilibrium will shift in the direction having smaller number of moles. ಪ್ರೆಷರ್ ಜಾಸ್ತಿ ಮಾಡಿದ್ರೆ ಏನಾಗುತ್ತಂತೆ ನೋಡು, ಇವೆರಡನ್ನ ಆಡ್ ಮಾಡಿದ್ರೆ 4 moles ಬರ್ತಾ ಇದೆಯಾ, ಈ ರೈಟ್ ಸೈಡ್ ಬಂದ್ರೆ 2 moles ಅಷ್ಟೇ ಇದೆ. ಹಾಗಾದ್ರೆ ಪ್ರೆಷರ್ ನ ಅಪ್ಲೈ ಮಾಡಿದ್ರೆ ಜಾಸ್ತಿ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ಇರೋ ಅಂತ ಡೈರೆಕ್ಷನ್ ಇಂದ ಕಡಿಮೆ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ಇರೋ ಡೈರೆಕ್ಷನ್ಗೆ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ PCl5 ಮೋರ್ ಪ್ರೆಷರ್ ಮೋರ್ ಅಮೋನಿಯಾ, ವೆರಿ ಸಿಂಪಲ್. ಹಾಗಾದ್ರೆ PCl5 ಇದೆಯಂತೆ, ಇದು 1 ಮೋಲ್ ಅಷ್ಟೇ ಇರೋದು. ಈಗ ಏನ್ ಮೂಲ, ಎಷ್ಟು ಮೋಲ್ ಆಗ್ತಾ ಇದೆ, 1 + 1 ಮೋಲ್ ದಟ್ ಇಸ್ ಈಕ್ವಲ್ ಟು 2 ಮೋಲ್ಸ್. ಈಗ ನೋಡಿ, ಮೋರ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ಯಾವ ಡೈರೆಕ್ಷನ್ ಬರಬೇಕು ರಿಯಾಕ್ಷನ್, ದಟ್ ಇಸ್ ಗೋಯಿಂಗ್ ಟು ಬಿ ರಿವರ್ಸ್ಡ್. ಹಾಗಾದ್ರೆ ಲೆಸ್ ನಂಬರ್ ಆಫ್ PCl5 ಆರ್ ಗೋಯಿಂಗ್ ಟು ಬಿ ಡಿಸೋಸಿಯೇಟೆಡ್. ಗೊತ್ತಾಗುತ್ತೆ ಅಂದ್ಕೊಂತೀನಿ, ಹೌದಲ್ವಾ, ರೈಟ್? ಹಾಗಿದ್ರೆ ಪ್ರೆಷರ್ ಯಾವ ಡೈರೆಕ್ಷನ್, ಪ್ರೆಷರ್ ಅಪ್ಲೈ ಮಾಡಿದಾಗ ಯಾವ ಡೈರೆಕ್ಷನ್ ಅಲ್ಲಿ ಕಡಿಮೆ ನಂಬರ್ ಆಫ್ ಮೋಲ್ಸ್ ಬರುತ್ತೋ ಆ ಡೈರೆಕ್ಷನ್ಗೆ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಫೆಕ್ಟ್ ಆಫ್ ಟೆಂಪರೇಚರ್. ಇಲ್ಲಿ ಎರಡು ತರ ಪ್ರೋಸೆಸ್ ಇದೆ, ಒಂದು ಎಕ್ಸೋಥರ್ಮಿಕ್, ಒಂದು ಎಂಡೋಥರ್ಮಿಕ್. ವೆನ್ ಪ್ರೋಸೆಸ್ ಇಸ್ ಎಕ್ಸೋಥರ್ಮಿಕ್, ಲೋ ಟೆಂಪರೇಚರ್ ಫೇವರ್ಸ್ ದ ಫಾರ್ಮೇಶನ್ ಆಫ್ ಪ್ರಾಡಕ್ಟ್. ಅಂದ್ರೆ ಆ ರಿಯಾಕ್ಷನ್ ಹೇಳ್ತಿದೆ ಅಂತ ನಮ್ಗನ್ಸುತ್ತೆ. ನೋಡಿ, ಪ್ರೋಸೆಸ್ ಎಕ್ಸೋಥರ್ಮಿಕ್ ಅಂದ್ರೆ ಅರ್ಥ ಏನಪ್ಪಾ, ಹೀಟ್ ಏನಾಗುತ್ತೆ, ಲಿಬರೇಟ್ ಆಗುತ್ತೆ. ಹೀಟ್ ಯಾಕೆ ಲಿಬರೇಟ್ ಆಗುತ್ತೆ ಅಂದ್ರೆ ದ ಸಿಸ್ಟಮ್ ಡೋಂಟ್ ವಾಂಟ್ ದಟ್ ಹೀಟ್. ಆ ಹೀಟ್ ಬೇಕಾಗಿಲ್ಲ. ಆ ಹೀಟ್ ಬೇಕಾಗಿಲ್ಲ ಅಂತ ಅಂದ್ಕೊಂಡ್ರೆ ಆ ರಿಯಾಕ್ಷನ್ ಫೇವರಬಲ್ ಮಾಡಬೇಕು. ಆ ರಿಯಾಕ್ಷನ್ ಆಗೋದಿಕ್ಕೆ ಅಂದ್ರೆ ಇರೋ ಟೆಂಪರೇಚರ್ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು. ಹಾಗಾದ್ರೆ ಆ ರಿಯಾಕ್ಷನ್ಗೆ ಬೇಡ ಅಂತ ಹೊರಗಡೆ ಹಾಕಿರೋ ಹೀಟ್ ಅನ್ನ ನಾವು ತೆಗೆದಾಕ್ಬಿಡುದು. ದಟ್ ಮೀನ್ಸ್ ಟೆಂಪರೇಚರ್ ನ ಕಡಿಮೆ ಮಾಡಿದ್ರೆ ಪ್ರಾಡಕ್ಟ್ ಜಾಸ್ತಿ ಬರಕ್ ಸ್ಟಾರ್ಟ್ ಆಗಿರ್ತದೆ.
ಗಾಟ್ ಇಟ್? ದೆನ್ ವೆನ್ ದ ಪ್ರೋಸೆಸ್ ಇಸ್ ಎಂಡೋಥರ್ಮಿಕ್ ಅಂದ್ರೆ ಏನಾಗುತ್ತೆ? ಹೀಟ್ ಇಸ್ ಗೋಯಿಂಗ್ ಟು ಬಿ ಅಬ್ಸಾರ್ಡ್, ಇನ್ನೂ ಬೇಕು ಅಂತ. ಹಾಗಾಗಿ ಆ ಪ್ರೋಸೆಸ್ ಅಲ್ಲಿ ಹೈ ಟೆಂಪರೇಚರ್ ಫೇವರ್ಸ್ ದ ಫಾರ್ಮೇಶನ್ ಆಫ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್, ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಕಂಬೈನ್ ಆದ್ರೆ ಅಮೋನಿಯಾ ಬರ್ತಾ ಇದೆ ವಿತ್ ದ ಲಿಬರೇಷನ್ ಆಫ್ 24 ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿ. ಹಾಗಾದ್ರೆ ಈ ಪ್ರೋಸೆಸ್ ಅನ್ನೋದು ಏನಾಗುತ್ತೆ? ಎಕ್ಸೋಥರ್ಮಿಕ್ ಆಗುತ್ತೆ. ದೇರ್ ಫೋರ್ ಲೋ ಟೆಂಪರೇಚರ್ ಫೇವರ್ಸ್ ಇಟ್ಸ್ ಫಾರ್ಮೇಶನ್. ಇದೆಲ್ಲ ಹೇಳಿದ್ದು ಯಾರು ಅನ್ನೋದಾದ್ರೆ ಲೀ ಚಾಟ್ಲೇರ್ ಪ್ರಿನ್ಸಿಪಲ್. ಹಾಗಾದ್ರೆ ಅಪ್ಲೈ ಮಾಡಿರುವಂತ ಒಂದು ಕನ್ಸ್ಟ್ರೈಂಟ್ ಅಂತ ತಗೊಳ್ತಾ ಇದೀನಿ. ಇವನ್ನೆಲ್ಲ ಏನಂತ ತಗೊಳ್ತಾ ಇದ್ದೀನಿ? ಕನ್ಸ್ಟ್ರೈಂಟ್ಸ್. ಯಾವ್ದಾದ್ರು ಒಂದು ಪ್ರೆಷರ್ ಇರ್ಬೋದು, ಟೆಂಪರೇಚರ್ ಇರ್ಬೋದು, ಕಾನ್ಸಂಟ್ರೇಷನ್ ಇರ್ಬೋದು, ಇವೆಲ್ಲದನ್ನು ಸೇರಿಸಿ ಕನ್ಸ್ಟ್ರೈಂಟ್ಸ್. ಈ ಕನ್ಸ್ಟ್ರೈಂಟ್ಸ್ ಅನ್ನ ಅಪ್ಲೈ ಮಾಡಿದಾಗ ಯಾವ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿರೋದು. ಓಕೆನಾ? ಈಕ್ವಲ್ ನಂಬರ್ ಆಫ್ ಮೋಲ್ಸ್ ಇದ್ರೆ ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗಲ್ಲ ಯಾವ ಕಡೆಗೂ. ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಎರಡು ತರ ರಿಯಾಕ್ಷನ್ ಇದೆ, ಒಂದು ಎಕ್ಸೋಥರ್ಮಿಕ್, ಒಂದು ಎಂಡೋಥರ್ಮಿಕ್. ಎಂಡೋಥರ್ಮಿಕ್ ಅಲ್ಲಿ ಪ್ರಾಡಕ್ಟ್ ಫಾರ್ಮೇಶನ್ ಜಾಸ್ತಿ ಆದ್ರೆ ಎಕ್ಸೋಥರ್ಮಿಕ್ ಅಲ್ಲಿ ಬ್ಯಾಕ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ ಅಂದ್ರೆ ರಿಯಾಕ್ಟೆಂಟೇ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಬಂದಿರೋ ಪ್ರಾಡಕ್ಟ್ ಕೂಡ ಕಂಬೈನ್ ಆಗಿ ಈ ರಿಯಾಕ್ಟೆಂಟ್ ಅನ್ನು ವಾಪಸ್ ಕೊಡ್ತಾ ಇದೆ ಅಂತೆ. ಹಾಗಾದ್ರೆ ರಿಯಾಕ್ಷನ್ ಫೇವರಬಲ್ ಇಲ್ಲ ಫಾರ್ವರ್ಡ್ ಡೈರೆಕ್ಷನ್ ವೇನಲ್ಲಿ. ನೆಕ್ಸ್ಟ್ ಇನ್ನೂ ಒಂದಷ್ಟು ಪ್ಯಾರಾಮೀಟರ್ಸ್ ನಾವು ಆಡ್ ಮಾಡಬಹುದು. ಏನಂತೆ? ಎಫೆಕ್ಟ್ ಆಫ್ ಆಡಿಂಗ್ ದಿಸ್ ಒನ್ ಇನರ್ಟ್ ಗ್ಯಾಸಸ್. ನೋಡಿ, ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ನೋಡ್ಕೋಬೇಕಿಲ್ಲಿ ದ ಟೋಟಲ್ ಪ್ರೆಷರ್ ಆಫ್ ದ ಸಿಸ್ಟಮ್ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಈಚ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ರಿಮೈನ್ಸ್ ದ ಸೇಮ್. ಹಾಗಾಗಿ ಯಾವುದೇ ಎಫೆಕ್ಟ್ ಇಲ್ಲ ಇನರ್ಟ್ ಗ್ಯಾಸ್ ಅನ್ನ ಹಾಕಿದ್ರೆ. ಯಾಕೆ? ಅದು ರಿಯಾಕ್ಟ್ ಆಗ್ತಾ ಇಲ್ಲ. ಇರೋ ಗ್ಯಾಸಸ್ ಜೊತೆಗೆ ಅದೇನಾದ್ರೂ ರಿಯಾಕ್ಷನ್ ಆಗಿದ್ರೆ ಇದರ ಪ್ರೆಷರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗ್ತಿತ್ತು. ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಆಗುತ್ತೆ, ಬಟ್ ಪ್ರೆಷರ್ಗೆ ಟೋಟಲ್ ಎಷ್ಟಿತ್ತು ಪ್ರೆಷರ್ ಅಷ್ಟು ಹಾಗೆ ಇರುತ್ತಂತೆ. ಮೊದಲಿನ ಗ್ಯಾಸ್ ಎಷ್ಟಿತ್ತು ಪ್ರೆಷರ್ ಅಷ್ಟೇ ಇರುತ್ತೆ. ನೆಕ್ಸ್ಟ್, ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪ್ರೆಷರ್ ಕಾನ್ಸ್ಟೆಂಟ್ ಇದ್ದಾಗ ಮತ್ತೆ ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ. ಈಗ ನೋಡಿ, ಜಾಸ್ತಿ ಗ್ಯಾಸ್ ಆಡ್ ಮಾಡ್ತಿದ್ರೆ ವಾಲ್ಯೂಮ್ ಏನಾಗಬೇಕು? ಜಾಸ್ತಿ ಆಗ್ಬೇಕು. ಅಂದ್ರೆ ಟೋಟಲ್ ವಾಲ್ಯೂಮ್ ಇನ್ಕ್ರೀಸಸ್, ದ ನಂಬರ್ ಆಫ್ ಮೋಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಈಚ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ಹಾಗಾದ್ರೆ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಆಕ್ಯುಪೈ ಮಾಡ್ಕೊಳ್ತಿದ್ದಂತಹ ವಾಲ್ಯೂಮ್ ಕಡಿಮೆ ಆಗುತ್ತೆ. ಈ ಇನರ್ಟ್ ಗ್ಯಾಸು ಆ ಜಾಗನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಈಗ ಹೇಳಿ, ಹೆನ್ಸ್ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಟು ದ ಸೈಡ್ ವೇರ್ ನಂಬರ್ ಆಫ್ ಮೋಲ್ಸ್ ಆರ್ ಇನ್ಕ್ರೀಸ್ಡ್. ನೆನ್ಪಿಟ್ಕೋಬೇಕು, ಈ ತರ ರಿಯಾಕ್ಷನ್ಸ್ ಅಲ್ಲಿ ಯಾವ ಸೈಡ್ ಅಲ್ಲಿ ನಂಬರ್ ಆಫ್ ಗೇಷಿಯಸ್ ಮೋಲ್ಸ್ ಇನ್ಕ್ರೀಸ್ ಆಗುತ್ತೋ ಆ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಮೂವ್ ಆಗುತ್ತಂತೆ. ಓಕೆನಾ? ನೆಕ್ಸ್ಟ್, ಹಾಗಾದ್ರೆ ಇಂಟ್ರೊಡಕ್ಷನ್ ಆಫ್ ಇನರ್ಟ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ವಿಲ್ ಶಿಫ್ಟ್ ದ ಈಕ್ವಿಲಿಬ್ರಿಯಂ ಟು ರೈಟ್ ಹ್ಯಾಂಡ್ ಸೈಡ್. ಇನ್ ದಿಸ್ ಕೇಸ್, ಈ ಕೇಸ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಗೆ, ಅಂದ್ರೆ RHS ಪ್ರಾಡಕ್ಟ್ ನೋಡ್ಕೊಳ್ಳಿ, 2 ಮೋಲ್ಸ್ ಇದೆ, ರಿಯಾಕ್ಟೆಂಟ್ ಒಂದೇ ಒಂದು ಮೋಲ್ ಇದೆ. ಯಾವ ಕಡೆ ಮೂವ್ ಆಗ್ಬೇಕು? ಪ್ರಾಡಕ್ಟ್ ಸೈಡ್ ಗೆ ಮೂವ್ ಆಗ್ಬೇಕು, ಅಂದ್ರೆ ಟುವರ್ಡ್ಸ್ ದ ರೈಟ್ ಸೈಡ್. ನೆಕ್ಸ್ಟ್ ನೋಡೋದಾದ್ರೆ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಅಂತ ನಾವು ಆಲ್ರೆಡಿ ಹೇಳಿದೀವಿ. ಕ್ಯಾಟಲಿಸ್ಟ್ ಅಂದ್ರೆ ಏನಪ್ಪಾ? ಇಟ್ಸ್ ಅ ಸಬ್ಸ್ಟೆನ್ಸ್ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ದ ರಿಯಾಕ್ಷನ್, ರೈಟ್? ಹಾಗಾದ್ರೆ ಕ್ಯಾಟಲಿಸ್ಟ್ ಅನ್ನ ಈಕ್ವಿಲಿಬ್ರಿಯಂ ಪ್ರೋಸೆಸ್ ಹಾಕಿದ್ರೆ ನೆನ್ಪಿಟ್ಕೋಬೇಕು, ದಟ್ ವಿಲ್ ಇನ್ಕ್ರೀಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಟು ದ ಸೇಮ್ ಎಕ್ಸ್ಟೆಂಟ್ ಇನ್ ಬೋತ್ ದ ಡೈರೆಕ್ಷನ್. ಎರಡೂ ಡೈರೆಕ್ಷನ್ ನಿಂದ ನೆನ್ಪಿಟ್ಕೊಳ್ಳಿ, ಎರಡೂ ಡೈರೆಕ್ಷನ್ ಇಂದ ರಿಯಾಕ್ಷನ್ ಅನ್ನ ಸೇಮ್ ಎಕ್ಸ್ಟೆಂಟ್ ಗೆ ಚೇಂಜ್ ಮಾಡುತ್ತೆ ಅಥವಾ ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ಏನು ಚೇಂಜಸ್ ಆಗಲ್ಲ. ಇಲ್ಲಿಂದ 100 ಮಾಲಿಕ್ಯೂಲ್ಸ್ ಕನ್ವರ್ಟ್ ಆಗಿ ಪ್ರಾಡಕ್ಟ್ ಆದ್ರೆ ಪ್ರಾಡಕ್ಟ್ 100 ಮಾಲಿಕ್ಯೂಲ್ಸ್ ಕಂಬೈನ್ ಆಗಿ ಮತ್ತೆ 100 ಮಾಲಿಕ್ಯೂಲ್ಸ್ ವಾಪಸ್ ಬರ್ತಾ ಇರುತ್ತೆ. ಅದು ಹಾಗಾದ್ರೆ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಡಸ್ ನಾಟ್ ಚೇಂಜ್ ದ ಪೊಸಿಷನ್ ಆಫ್ ಈಕ್ವಿಲಿಬ್ರಿಯಂ. ಇಟ್ ಸಿಂಪ್ಲಿ ಫಾಸ್ಟನ್ಸ್ ದ ಅಟೈನ್ಮೆಂಟ್ ಆಫ್ ಈಕ್ವಿಲಿಬ್ರಿಯಂ. ಬೇಗ ಆಗೋ ತರ ಮಾಡುತ್ತಷ್ಟೇ, ಇನ್ನೇನು ಆಗಲ್ಲ. ಈಗ ಲೀ ಚಾಟ್ಲೇರ್ ಪ್ರಿನ್ಸಿಪಲ್ ಅಪ್ಲಿಕಬಲ್ ಟು ಫಿಸಿಕಲ್ ಈಕ್ವಿಲಿಬ್ರಿಯಂ ಅನ್ನೋದಾದ್ರೆ ಯಾವ್ಯಾವೆಲ್ಲ ಎಫೆಕ್ಟ್ ಇದೆ ನೋಡೋಣಂತೆ. ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲ್ಯುಬಿಲಿಟಿ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ, ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ ಅಂತ ಹೇಳ್ತೀವಿ. ಹಾಗಾದ್ರೆ ಹೆನ್ರೀಸ್ ಲಾ ಅದರಲ್ಲೂ ಕೂಡ ಪ್ರೆಷರ್ ಅಪ್ಲಿಕೇಶನ್ ಇದೆಯಂತೆ. ಯೂಶುವಲ್ ಆಗಿ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತಾ ಇದೀವಿ. ನೋಡು, ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡ್ ಅಂತ ಹೇಳಿ. ಹಾಗಾದ್ರೆ ಗ್ಯಾಸ್ ಅನ್ನ ಲಿಕ್ವಿಡ್ ಒಳಗಡೆ ಡಿಸಾಲ್ವ್ ಮಾಡುವಾಗ ಪ್ರೆಷರ್ ಜಾಸ್ತಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಮೋರ್ ಅಂಡ್ ಮೋರ್ ಗ್ಯಾಸ್ ಡಿಸಾಲ್ವ್ ಆಗುತ್ತೆ. ಲೆಸ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ಲೆಸ್ ಗ್ಯಾಸ್ ಡಿಸಾಲ್ವ್ ಆಗುತ್ತೆ. ಅದಕ್ಕೆ ಕೂಲ್ ಡ್ರಿಂಕ್ಸ್ ಗೊತ್ತಿದೆ ಅನ್ಕೊಂತೀನಿ.
ಕೂಲ್ ಡ್ರಿಂಕ್ಸ್ ಗೊತ್ತಲ್ಲ, ಅಥವಾ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿ. ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ CO2 ನ ಡಿಸಾಲ್ವ್ ಮಾಡ್ತಾರೆ. CO2 ಏನಾಗಿರುತ್ತೆ, ಡಿಸಾಲ್ವ್ ಆಗಿರುತ್ತಂತೆ ಟು ದ ಲಾರ್ಜರ್ ಎಕ್ಸ್ಟೆಂಟ್ ವೆನ್ ಪ್ರೆಷರ್ ಇಸ್ ಗೋಯಿಂಗ್ ಟು ಬಿ ಅಪ್ಲೈಡ್. ನೋಡಿ, ದ ಇನ್ಕ್ರೀಸ್ಡ್ ಪ್ರೆಷರ್ ವಿಲ್ ಇನ್ಕ್ರೀಸ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಅಂಡ್ ವೈಸ್ ವರ್ಸಾ. ಕಡಿಮೆ ಪ್ರೆಷರ್ ಇದ್ರೆ ಕಡಿಮೆ ಸಾಲ್ಯುಬಿಲಿಟಿ, ಜಾಸ್ತಿ ಪ್ರೆಷರ್ ಇದ್ರೆ ಜಾಸ್ತಿ ಸಾಲ್ಯುಬಿಲಿಟಿ. ವೆರಿ ಸಿಂಪಲ್. ಹಾಗಾದ್ರೆ ನೆಕ್ಸ್ಟ್ ಒನ್, ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲ್ಯುಬಿಲಿಟಿ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಕೆಲವೊಂದು ಸಬ್ಸ್ಟೆನ್ಸ್ ನೋಡ ಎಂಡೋಥರ್ಮಿಕ್ ಆಗಿರುತ್ತೆ ಡಿಸಾಲ್ವ್ ಆದಾಗ, ಕೆಲವೊಂದು ಸಬ್ಸ್ಟೆನ್ಸ್ ಡಿಸಾಲ್ವ್ ಮಾಡಿದ್ರೆ ಪ್ರೋಸೆಸ್ ಏನಾಗಿರುತ್ತೆ ಅಥವಾ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಆಗಿರುತ್ತೆ. ರೈಟ್? ದ ಸಬ್ಸ್ಟೆನ್ಸಸ್ ವಿಚ್ ಡಿಸಾಲ್ವ್ಸ್ ವಿತ್ ದ ಅಬ್ಸಾರ್ಪ್ಷನ್ ಆಫ್ ಹೀಟ್. ನೆನ್ಪಿಟ್ಕೊಳ್ಳಿ, ಆ ಅಬ್ಸಾರ್ಪ್ಷನ್ ಆಫ್ ಹೀಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಏನ್ ಅರ್ಥ ಅದ್ರದ್ದು? ಆ ರಿಯಾಕ್ಷನ್ ಆಗೋದಿಕ್ಕೆ ಹೀಟ್ ಬೇಕು ಅಂತ ಅರ್ಥ. ಬೇಕು ಅನ್ನೋ ಸಿಚುಯೇಷನ್ ಅಲ್ಲಿ ಇನ್ನೂ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. That means their solubility will increase with increase in temperature and vice versa. Example, NH4Cl, KCl, KNO3 is endothermic, which increases with increase in temperature. ಆದರೆ the dissolution of calcium acetate, calcium hydroxide are exothermic. NaOH is also. Their solubility is going to be lowered at higher temperature. ಅಂದ್ರೆ ಅರ್ಥ, ಆ ರಿಯಾಕ್ಷನ್ ಆಗುವಾಗ ಹೀಟ್ ಲಿಬರೇಟ್ ಆಗ್ತಿದೆ. ಅಂದ್ರೆ ಅರ್ಥ, ಆ ರಿಯಾಕ್ಷನ್ ಆಗೋಕೆ ಅಲ್ಲಿ ಹೀಟ್ ಬೇಕಾಗಿಲ್ಲ. ಅಂದ್ರೆ ಪ್ರಾಡಕ್ಟ್ ಸ್ಟೇಬಲ್ ಆಗೋದಕ್ಕೆ ಹೀಟ್ ಬೇಕಿಲ್ಲ ಅಂತ. ಬೇಕಿಲ್ಲ ಅನ್ನೋ ಸಿಚುಯೇಷನ್ ಅಲ್ಲಿ ನಾವು ಹೀಟ್ ಅನ್ನ ತೆಗಿತಾ ಹೋದ್ರೆ ಫಾರ್ವರ್ಡ್ ಡೈರೆಕ್ಷನ್ ಜಾಸ್ತಿ ಆಗುತ್ತೆ ರಿಯಾಕ್ಷನ್ ರೇಟ್. ಹಾಗಾಗಿ ಈ ಪರ್ಟಿಕ್ಯುಲರ್ ಪ್ರೋಸೆಸ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ, ಯಾವ್ದ್ರಲ್ಲಿ ಎಕ್ಸೋಥರ್ಮಿಕ್ ಕೇಸಸ್ ಅಲ್ಲಿ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫಾರ್ವರ್ಡ್ ಡೈರೆಕ್ಷನ್ ಆಗಲ್ಲ. ಹಾಗೆ ಏನ್ ಮಾಡ್ಬೇಕಂತ, ಲೋ ಟೆಂಪರೇಚರ್ ಇಸ್ ಗೋಯಿಂಗ್ ಟು ಬಿ ಪ್ರಿಫರ್ಡ್. ಯಾವ ಕೇಸಸ್ ಅಂತ, ಯಾವ ಕೇಸಲ್ಲಿ? ಎಕ್ಸೋಥರ್ಮಿಕ್ ಕೇಸಲ್ಲಿ. ವೆನ್ಸ್ ಯಾವ್ದಾದ್ರು ಒಂದು ಗ್ಯಾಸ್ ಅನ್ನ ಡಿಸಾಲ್ವ್ ಮಾಡಿದಾಗ, ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಅನ್ನ ಡಿಸಾಲ್ವ್ ಮಾಡಿದಾಗ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಅಂದ್ರೆ ಆ ಪ್ರೋಸೆಸ್ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಆಗಲ್ಲ. ಎಲ್ಲಿವರೆಗೂ? ನೀನ್ ಟೆಂಪರೇಚರ್ ಇನ್ಕ್ರೀಸ್ ಮಾಡೋವರೆಗೆ. ಟೆಂಪರೇಚರ್ ಕಡಿಮೆ ಮಾಡಿದ್ರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್, ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಅಂತ. ಮೆಲ್ಟಿಂಗ್ ಪಾಯಿಂಟ್, ಪ್ರೆಷರ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ. ಈಗ ನೋಡಿ, ದ ಐಸ್ ಆಕ್ಯುಪೈ ದ ಮೋರ್ ವಾಲ್ಯೂಮ್ ದ್ಯಾನ್ ದ ಲಿಕ್ವಿಡ್ ವಾಟರ್. Therefore, increased pressure will result in melting of ice according to Le Chatelier principle. ಐಸ್ ಮೆಲ್ಟ್ ಆಗಿ ವಾಟರ್ ನ ಕೊಡೋಕೆ ಸ್ಟಾರ್ಟ್ ಮಾಡತ್ತಂತೆ. ಕೈಯಲ್ಲಿ ಹಾಕೊಂಡು ಐಸ್ ಅನ್ನ ಹಿಂಡಿದ್ರೆ ವಾಟರ್ ಬರುತ್ತಲ್ಲ, ಸೇಮ್ ಪ್ರೊಸೀಜರ್ ಅಷ್ಟೇ. ನೆಕ್ಸ್ಟ್, ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಎಕ್ಸ್ಪ್ರೆಷನ್ ಟ್ರಿಪಲ್ ಪಾಯಿಂಟ್ ಅಂತ ಹೇಳಿ ನೋಡ್ಕೊಳ್ಳಿ. ಅಂದ್ರೆ ದ ಟೆಂಪರೇಚರ್ ಅಂಡ್ ಪ್ರೆಷರ್ ಅಟ್ ವಿಚ್ 3 states of the substance can exist in equilibrium. ಅದನ್ನ ಟ್ರಿಪಲ್ ಪಾಯಿಂಟ್ ಅಂತ ಕರಿತಿದೀವಿ. ಐಸ್ ಸಾಲಿಡ್ ಇರುತ್ತೆ, ವಾಟರ್ ಲಿಕ್ವಿಡ್, ವೇಪರ್ಸ್ ಅಂದ್ರೆ ವಾಟರ್ ವೇಪರ್ಸ್, ಗ್ಯಾಸಸ್. ದೇ ಆರ್ ಎಕ್ಸಿಸ್ಟಿಂಗ್ ಅಟ್ 0.0098 ಡಿಗ್ರಿ ಸೆಲ್ಸಿಯಸ್ ಅಂಡ್ 4.5 mm ಆಫ್ Hg ಅಂತ ಕರಿತೀವಿ. ಈ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಮತ್ತೆ ಈ ಪರ್ಟಿಕ್ಯುಲರ್ ಪ್ರೆಷರ್ ಅಲ್ಲಿ ಆಲ್ ದಟ್ ಲಿಕ್ವಿಡ್ H2O is going to be exist as water, solid, ಲಿಕ್ವಿಡ್ ಅಂಡ್ ಗ್ಯಾಸ್. 3 ಸ್ಟೇಟ್ ಅಲ್ಲಿ ಇರುತ್ತಂತೆ. ಅದನ್ನ ಏನಂತ ಕರಿತಾ ಇದೀವಂತೆ? ವಿ ಆರ್ ಕಾಲಿಂಗ್ ದಟ್ ಸಿಸ್ಟಮ್ ಅಥವಾ ದಟ್ ಈಕ್ವಿಲಿಬ್ರಿಯಂ ಆಸ್ ವಾಟರ್, ಟ್ರಿಪಲ್ ಪಾಯಿಂಟ್. ಅರ್ಥ ಆಗಿದೆ ಅನ್ಕೊಂತಾ ಇದ್ದೀನಿ, ಕರೆಕ್ಟಾ? ರೈಟ್, ತುಂಬಾ ಸಿಂಪಲ್ ಆಗಿದೆ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡೋದಾದ್ರೆ ಅಯೋನಿಕ್ ಈಕ್ವಿಲಿಬ್ರಿಯಂಗೆ ಹೋಗೋಣಂತೆ. ರೈಟ್, ಅಯೋನಿಕ್ ಈಕ್ವಿಲಿಬ್ರಿಯಂ ಅಂದ್ರೆ ಇಲ್ಲಿ ಅಯಾನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಯಾನ್ಸ್ ಬರಬೇಕು ಅಂದ್ರೆ ಎಲೆಕ್ಟ್ರೋಲೈಟ್ ಬೇಕಾಗುತ್ತೆ. ಎಲೆಕ್ಟ್ರೋಲೈಟ್ ಅಂದ್ರೆ ಏನಪ್ಪಾ? ಎನಿಥಿಂಗ್ ವಿಚ್ ಅಪಾನ್ ಅಯೋನೈಸರ್ಸ್ ಗಿವ್ಸ್ ಅಯಾನ್ಸ್. ಅಂದ್ರೆ ಎಲೆಕ್ಟ್ರೋಲೈಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಅಪಾನ್ ಡಿಸಲ್ಯೂಷನ್ ಏನ್ ಕೊಡ್ಬೇಕಂತೆ? ಅಯಾನ್ಸ್ ಅನ್ನ ಕೊಡ್ಬೇಕು. ಸೇ ಫಾರ್ ಎಕ್ಸಾಂಪಲ್ NaCl ಅಂದ್ಕೋಣ, ಏನೇನ್ ಕೊಡ್ತಾ ಇದೆ ಹೇಳಿ? Na+ ಅಂಡ್ Cl-. ಅಸಿಟಿಕ್ ಆಸಿಡ್ ಅಂದ್ಕೋಣ, ಅದೇನ್ ಕೊಡ್ತಾ ಇದೆ? ದಟ್ ಇಸ್ ಗೋಯಿಂಗ್ ಟು ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ CH3COO- ಅಂಡ್ H+. ಈ ಎರಡನ್ನು ಕೊಡ್ತಾ ಇದೆ ಅಂತೆ. ಅರ್ಥ ಆಗ್ತಿದೆ ಮಕ್ಳ? ಇವೆರಡನ್ನು ಕೊಡ್ತಾ ಇದೆ ಅಂದ್ರೆ ಯಾವ್ದಾದ್ರು ಒಂದು ಎಲೆಕ್ಟ್ರೋಲೈಟ್ ಅನ್ನ ಒಂದು ಸೂಟಬಲ್ ಸಾಲ್ವೆಂಟ್ ಗೆ ಹಾಕಿದಾಗ ಅದು ಅಯೋನೈಸ್ ಆಗಿ ಅಯಾನ್ಸ್ ಅನ್ನ ಕೊಡ್ತಿದೆ ಅಂದ್ರೆ ಅದನ್ನ ಎಲೆಕ್ಟ್ರೋಲೈಟ್ ಅಂತ ಕರೀತಾ ಇದ್ದೀವಿ. ರೈಟ್,
ಆ ಪ್ರೋಸೆಸ್ ಅನ್ನ ನಾವು ಎಲೆಕ್ಟ್ರೋಲೈಸಿಸ್ ಅಂತಾನೂ ಕರಿತೀವಿ. ಯಾವಾಗ ವೆನ್ ವಿ ಯೂಸ್ ಎಲೆಕ್ಟ್ರೋಡ್ಸ್, ಕರೆಂಟ್ ಪಾಸ್ ಮಾಡಿ ಎಲೆಕ್ಟ್ರೋಲೈಸಿಸ್ ನ ಬ್ರೇಕ್ ಮಾಡ್ತೀವಲ್ಲ ಆ ಪ್ರೋಸೆಸ್ ಅನ್ನ. ಹಾಗಿದ್ರೆ ಈ ಎಲೆಕ್ಟ್ರೋಲೈಟ್ ಬಗ್ಗೆ ಮೊದಲನೇದಾಗಿ ಹೇಳಿದ್ದು ಅರೇನಿಯಸ್ ಥಿಯರಿ. ಹಾಗಾದ್ರೆ ಅರೇನಿಯಸ್ ಥಿಯರಿನಲ್ಲಿ ನಾವು ನೋಡೋದು ಸಾಲ್ಟ್ಸ್, ಆಸಿಡ್ಸ್ ಅಂಡ್ ಬೇಸಸ್ ಅನ್ನೋ ಕಾನ್ಸೆಪ್ಟ್ ಬರ್ತಾ ಇದೆ. ಆನ್ ದ ಬೇಸ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟೀಸ್, ಇದು ತುಂಬಾ ಇಂಪಾರ್ಟೆಂಟ್. ಇದು ನೀವು ಸೆಕೆಂಡ್ PU ಪೋರ್ಷನ್ಸ್ ಅಲ್ಲಿ ಓದಿದ್ದೀರಾ. ಓಕೆ, ಓದೋರು ಇದ್ದೀರಾ? ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದ್ರೆ ದ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್ ಆನ್, ಇಲ್ಲಿ ಬರೀತೀನಿ ನೋಡಿ ಮೇಲೆ, ಕಾಲಿಗೇಟಿವ್ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್ ಓನ್ಲಿ ಆನ್ ದ number of particles but not on size of the particles. ಗೊತ್ತಿರಬೇಕಿದು. ಹಾಗಾದ್ರೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದ್ರೆ ದ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್ ಓನ್ಲಿ ಆನ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಬಟ್ ನಾಟ್ ಆನ್ ದ ಸೈಜ್, ಶೇಪ್ ಆರ್ ವಾಟ್ ಎವರ್ ಇಟ್ ಈಸ್, ರೈಟ್? ಹಾಗಾದ್ರೆ ಅರೇನಿಯಸ್ ಪ್ರಪೋಸ್ ದ ಥಿಯರಿ ಆಫ್ ಅಯೋನೈಸೇಷನ್ ಅಂತ. Ionization ಅಂದ್ರೆ ಸ್ಪ್ಲಿಟಿಂಗ್ ಆಫ್ ದ ಎಲೆಕ್ಟ್ರೋಲೈಟ್ ಟು ಪ್ರೊಡ್ಯೂಸ್ ಅಯಾನ್ಸ್. ಹಾಗಾದ್ರೆ ದಟ್ ಮೀನ್ಸ್ ಸ್ಪ್ಲಿಟಿಂಗ್ ಆಫ್ ದೀಸ್ ಸಬ್ಸ್ಟೆನ್ಸಸ್ ಇಂಟು ಅಯಾನ್ಸ್ ಇನ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಇಟ್ ಈಸ್ ರಿವರ್ಸಿಬಲ್ ಪ್ರೋಸೆಸ್, ಎಫೆಕ್ಟ್ಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಕಾಲಿಗೇಟಿವ್ ಪ್ರಾಪರ್ಟೀಸ್ ಲೈಕ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಆಸ್ಮಾಟಿಕ್ ಪ್ರೆಷರ್. ನೆನ್ಪಿಟ್ಕೋಬೇಕು, ಇಲ್ಲಿ ಈ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದ್ರೆ ಯಾವ್ಯಾವ ತಗೊಳ್ತಾ ಇದ್ ನೋಡಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳಿ ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ನ ನಾವು ಸ್ಟಡಿ ಮಾಡಿದ್ವಿ. ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಈಗ ಅಯೋನೈಸೇಷನ್ ಎಫೆಕ್ಟ್ ಕಾಣಿಸ್ತಾ ಹೋಗುತ್ತೆ. ಓಕೆ, ಇದ್ರ ಬಗ್ಗೆ ನಾವು ಕಲಿಯೋರಿದ್ದೇವೆ, ನೋಡೋಣ ಅಂತ. ನೆಕ್ಸ್ಟ್, ಡಿಗ್ರಿ ಆಫ್ ಅಯೋನೈಸೇಷನ್ ಆರ್ ಡಿಸೋಸಿಯೇಷನ್. ಡಿಗ್ರಿ ಅಂದ್ರೆ ಏನಪ್ಪಾ? ನಾವು ನಾರ್ಮಲ್ ಆಗಿ ಕೇಳಿರೋದು ಡಿಗ್ರಿ, ನನಗೆ ಡಿಗ್ರಿ ಬಂತು ಅಂತ. ಆದ್ರೆ ಇಲ್ಲಿ ಡಿಗ್ರಿ ಅಂದ್ರೆ ಅದಲ್ಲ, ಎಕ್ಸ್ಟೆಂಟ್ ಆಫ್ ಅಯನೈಸೇಷನ್ ಅಂತ ಕರಿತೀವಿ. ಎಕ್ಸ್ಟೆಂಟ್, ಡಿಗ್ರಿ ಆಫ್ ಅಯನೈಸೇಷನ್ ಅಂದ್ರೆ ಎಕ್ಸ್ಟೆಂಟ್ ಆಫ್ ಅಯನೈಸೇಷನ್. ಎಷ್ಟು ಅಯನೈಸೇಷನ್ ಆಗಿದೆ ಹೆಂಗ್ ಗೊತ್ತಾಗುತ್ತೆ? ದಟ್ ಇಸ್ ಗೋಯಿಂಗ್ ಟು ಬಿ ಗಿವನ್ ಬೈ ದ ಸಿಂಬಲ್ ಆಲ್ಫಾ. ಹಾಗಾದ್ರೆ ದ ಫ್ರಾಕ್ಷನ್ ಆಫ್ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಈಸ್ ಅಯೋನೈಸ್ಡ್ ಅಟ್ ದ ಈಕ್ವಿಲಿಬ್ರಿಯಂ ಸ್ಟೇಟ್ ಇಸ್ known as degree of ionization. ಅಂದ್ರೆ ಕೊಟ್ಟಿರುವಂತ ಕಾನ್ಸಂಟ್ರೇಷನ್ ಅಲ್ಲಿ ಅಂದ್ರೆ ಈಕ್ವಿಲಿಬ್ರಿಯಂ ಅಲ್ಲಿ ಔಟ್ ಆಫ್ ದ ಗಿವನ್ ಮಾಲಿಕ್ಯೂಲ್ಸ್ ಎಷ್ಟು ಒಂದಷ್ಟು ಇರುತ್ತಪ್ಪ, ಅದರಲ್ಲಿ ಎಷ್ಟು ಅಯೋನೈಸ್ ಆಗಿದೆ ಅದನ್ನೇ ನಾವು ಡಿಗ್ರಿ ಆಫ್ ಅಯೋನೈಸೇಷನ್ ಅಂತ ಕರಿತಿದ್ದೀವಿ. ದಟ್ ಈಸ್ ಗಿವನ್ ಬೈ ನಂಬರ್ ಆಫ್ ಮೋಲ್ಸ್ ಅಯೋನೈಸ್ಡ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್. ಹೇಳ್ಬಹುದಾ? ರೈಟ್. ನೆಕ್ಸ್ಟ್, ಹಾಗಾದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯೋನೈಸೇಷನ್ ಆರ್ ಡಿಸೋಸಿಯೇಷನ್ ಅಂತ. ಮೊದಲನೇದಾಗಿ ನೇಚರ್ ಆಫ್ ಎಲೆಕ್ಟ್ರೋಲೈಟ್. ನಾನು ಅವಾಗಲೇ ಹೇಳಿದೆ, ಎಲೆಕ್ಟ್ರೋಲೈಟ್ ಅಂದ್ರೆ ಸಬ್ಸ್ಟೆನ್ಸ್ ವಿಚ್ ಅಯೋನೈಸಸ್ ಟು ಗಿವ್ ಅಯಾನ್ಸ್ ಅಂತ ಹೇಳಿ. 2 ತರ ಎಲೆಕ್ಟ್ರೋಲೈಟ್ ಇದೆಯಂತೆ, ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಇನ್ನೊಂದು ವೀಕ್ ಎಲೆಕ್ಟ್ರೋಲೈಟ್ ಅಂತ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದ್ರೆ ಏನಪ್ಪಾ? ಕರೆಕ್ಟ್ ಅಲ್ವಾ? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಒಂದು 100 ಮಾಲಿಕ್ಯೂಲ್ಸ್ ಅನ್ನ ತಗೊಳ್ತಾ ಇದ್ದೀನಿ, ಯಾವುದೋ ಒಂದು ಎಲೆಕ್ಟ್ರೋಲೈಟ್ 100 ಮಾಲಿಕ್ಯೂಲ್ಸ್. ಸಪೋಸ್ ಈಗ 100ಗೆ 100 ಮಾಲಿಕ್ಯೂಲ್ಸ್ ಕ್ಯಾಟಯಾನ್ಸ್, ಎಷ್ಟು 100 ಕ್ಯಾಟಯಾನ್ಸ್ ಅಂಡ್ 100 ಆನಯಾನ್ಸ್ ಅನ್ನ ಕೊಡ್ತಿದೆ ಅಂದ್ರೆ ಅದನ್ನೇನಂತ ಕರಿಬಹುದು ನಾವು? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತ ಕರಿಬಹುದು. ವೀಕ್ ಎಲೆಕ್ಟ್ರೋಲೈಟ್ ಅಂದ್ರೆ ಏನು? ವೀಕ್ ಎಲೆಕ್ಟ್ರೋಲೈಟ್ ಇಸ್ ದ ಒನ್, ನಾನು ಅದೇ 100 ಮಾಲಿಕ್ಯೂಲ್ಸ್ ಅನ್ನ ತಗೊಳ್ತಾ ಇದ್ದೀನಿ, ಅದರಲ್ಲಿ ಜಸ್ಟ್ ಒಂದು 20-30 ಒಂದು 20 ಕ್ಯಾಟಯಾನ್ ಬಂದಿರುತ್ತೆ, ಒಂದು 20 ಆನಯಾನ್ ಬಂದಿರುತ್ತೆ. ಹಾಗಾದ್ರೆ ರಿಮೈನಿಂಗ್ ಎಷ್ಟು ಉಳ್ಕೊಂಡಿದೆ? 80 ಮಾಲಿಕ್ಯೂಲ್ಸ್ ಅನ್ಡಿಸೋಸಿಯೇಟೆಡ್. ಅದನ್ನ ವೀಕ್ ಎಲೆಕ್ಟ್ರೋಲೈಟ್ ಅಂತೀವಿ. 20 ಇರ್ಬೇಕಂತೇನಿಲ್ಲ, ಪಾರ್ಷಿಯಲ್ ಅಯೋನೈಸೇಷನ್ ಆಗೋ ಯಾವುದೇ ಎಲೆಕ್ಟ್ರೋಲೈಟ್ ಅನ್ನ ನಾನು ವೀಕ್ ಎಲೆಕ್ಟ್ರೋಲೈಟ್ ಅಂತೀನಿ. ಕಂಪ್ಲೀಟ್ ಅಯೋನೈಸ್ ಆಗೋ ಯಾವುದೇ ಎಲೆಕ್ಟ್ರೋಲೈಟ್ ಅನ್ನ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತೀನಿ. ನೆನ್ಪಿಟ್ಕೊಂಡಿರ್ತೀರಾ? ಓಕೆ, ಎಸ್. ಹಾಗಾದ್ರೆ ಈ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯೋನೈಸೇಷನ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಮೊದಲನೇದಾಗಿ ನೇಚರ್ ಆಫ್ ಎಲೆಕ್ಟ್ರೋಲೈಟ್. ನೋಡಿ, ಅಲ್ಲಿ ಸ್ಟ್ರಾಂಗರ್ ದ ಎಲೆಕ್ಟ್ರೋಲೈಟ್ ದ ಮೋರ್ ಈಸ್ ದ ಅಯೋನೈಸೇಷನ್. ಎಲೆಕ್ಟ್ರೋಲೈಟ್ ಸ್ಟ್ರಾಂಗ್ ಇದ್ರೆ ಅಯೋನೈಸೇಷನ್ ಬೇಗ ಆಗುತ್ತಂತೆ. ಹಾಗೆ ನೇಚರ್ ಆಫ್ ಸಾಲ್ವೆಂಟ್, ಇಲ್ಲಿ ನಾವು ತಗೊಳ್ಳೋದು ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳಿ. ಓಕೆ, ಇದ್ರ ಬಗ್ಗೆ ಕೇಳಿರ್ತೀರ. ಓಕೆ,
ನೇಚರ್ ಆಫ್ ಸಾಲ್ವೆಂಟ್ ಅಲ್ಲಿ ದ ಮೋರ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಸಾಲ್ವೆಂಟ್ ಮೋರ್ ಇಸ್ ದ ಅಯನೈಸೇಷನ್ ಅಂದ್ರೆ ಚಾರ್ಜ್ ಸೆಪರೇಷನ್ ಎನರ್ಜಿ ಅಥವಾ ಚಾರ್ಜ್ ಸೆಪರೇಟಿಂಗ್ ಎಬಿಲಿಟಿ ಅಂತ ಕರಿತೇವೆ. ಕಾನ್ಸಂಟ್ರೇಷನ್ ಅಂತೆ ನೋಡ್ಕೋಬೇಕಿಲ್ಲಿ, ತುಂಬಾ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ ಅನ್ನ ಹಾಕ್ತಿದ್ದೀರಾ ಅಂತ. ಎಷ್ಟು ಕಡಿಮೆ ಹಾಕಿದ್ರೂ ಅಷ್ಟು ಅಯನೈಸೇಷನ್ ಜಾಸ್ತಿ ಆಗುತ್ತೆ. ಯಾಕೆ? ಸಾಲ್ವೆಂಟ್ ಜಾಸ್ತಿ ಇರುತ್ತೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಜಾಸ್ತಿ ಇದ್ರೆ ಆ ಅಯಾನ್ಸ್ ನ ಎಳ್ಕೊಂಡು ಹೋಗುತ್ತಂತೆ. ಅಯಾನ್ಸ್ ನ ಎಳ್ಕೊಂಡು ಹೋಗ್ತಿದೆ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಅಯನೈಸೇಷನ್. ನೆನ್ಪಿಟ್ಕೋಬೇಕು, ದ ಲೆಸ್ಸರ್ ದ ಕಾನ್ಸಂಟ್ರೇಷನ್ ದ ಮೋರ್ ಇಸ್ ದ ಅಯನೈಸೇಷನ್. ನೆಕ್ಸ್ಟ್ ಒನ್ ಟೆಂಪರೇಚರ್ ಅಂತೆ. ದ ಹೈಯರ್ ದ ಟೆಂಪರೇಚರ್ ದ ಮೋರ್ ಇಸ್ ದ ಅಯನೈಸೇಷನ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್, ಟೆಂಪರೇಚರ್ ದ ಎಫೆಕ್ಟ್ ಇದು. ಹಾಗೆ ನೆಕ್ಸ್ಟ್ ಸಾಲ್ವೇಷನ್. ಮೋರ್ ಸಾಲ್ವೇಷನ್ ಆದ್ರೆ ಮೋರ್ ಅಯನೈಸೇಷನ್ ಆಗುತ್ತೆ. ಬಟ್ ಕೆಲವೊಂದಿದೆ ಅದು ಸಾಲ್ವೇಷನ್ ಆಗುತ್ತೆ ಬಟ್ ಅಯನೈಸೇಷನ್ ಆಗಲ್ಲ. ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ, ಇದು ಎಕ್ಸೆಪ್ಷನ್. ಕರೆಕ್ಟಾ? ಸಪೋಸ್ ಗ್ಲುಕೋಸ್ ತಗೊಳ್ತೀಯ, ಗ್ಲುಕೋಸ್ ತಗೊಂಡು ವಾಟರ್ ಅಲ್ಲಿ ಹಾಕಿದ್ರೆ ಜಸ್ಟ್ ಏನಾಗಿರುತ್ತಂತೆ, ಅದು ಡಿಸಾಲ್ವ್ ಆಗುತ್ತಷ್ಟೇ, ಡಿಸೋಸಿಯೇಟ್ ಆಗಲ್ಲ. ಅಂದ್ರೆ ಅಯಾನ್ಸ್ ಬರಲ್ಲ, ನೋ ಅಯಾನ್ಸ್. ನೆನ್ಪಿರುತ್ತಲ್ವಾ ಇದು? ರೈಟ್. ಹಾಗಾದ್ರೆ ಗ್ಲುಕೋಸ್ ಅನ್ನೋದು ಎಲೆಕ್ಟ್ರೋಲೈಟ್ ಅಲ್ಲ. ಓಕೆ, ಇರ್ಲಿ, ಆಮೇಲೆ ಮಾತಾಡೋಣ. ಹಾಗಾದ್ರೆ ಸಾಲ್ವೇಷನ್ ಅಂತ ಬಂದ್ರೆ ದ ಮೋರ್ ದ ಸಾಲ್ವೇಷನ್ ದ ಮೋರ್ ಇಸ್ ದ ಅಯನೈಸೇಷನ್. ಎಷ್ಟು ಜಾಸ್ತಿ ಅಂದ್ರೆ ಸಾಲ್ವೇಷನ್ ಆದ್ರೆ ಅಷ್ಟು ಜಾಸ್ತಿ ಅಯನೈಸೇಷನ್ ಆಗ್ತಾ ಇರುತ್ತಂತೆ. ಓಕೆ, ರೈಟ್. ಈಗ ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ ದ ಅಯಾನ್ಸ್ ಇನ್ ದ ಸೊಲ್ಯೂಷನ್. ನೋಡ್ಕೊಳ್ಳಿ ಇಲ್ಲಿ ಆಲ್ರೆಡಿ ಈಗ ಈ ಡಿಸೋಸಿಯೇಟ್ ಆಗಿ ಬರೋ ಅಯಾನ್ಸ್ ತರದ್ದೇ ಅಂದ್ರೆ ಕಾಮನ್ ಅಯಾನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ವೀಕ್ ಎಲೆಕ್ಟ್ರೋಲೈಟ್ ಅನ್ನು ತಗೊಳ್ಳೋಣಂತೆ, ಅಸಿಟಿಕ್ ಆಸಿಡ್ ಬರ್ದಿದ್ದೆ ಅವಾಗಲೇ. ಆ ವೀಕ್ ಎಲೆಕ್ಟ್ರೋಲೈಟ್ ಡಿಸಾಲ್ವ್ ಆಗುವಾಗ ಅಥವಾ ಡಿಸೋಸಿಯೇಟ್ ಆಗುವಾಗ ಅಥವಾ ಅಯೋನೈಸೇಷನ್ ಆಗುವಾಗ ಆ ಪರ್ಟಿಕ್ಯುಲರ್ ಸಾಲ್ವೆಂಟ್ ಒಳಗಡೆ ಅಥವಾ ಸೊಲ್ಯೂಷನ್ ಒಳಗಡೆ ಅದೇ ತರದ ಅಯಾನ್ಸ್ ಇದ್ರೆ, ಅಸಿಟೇಟ್ ಅಯಾನ್ ಮತ್ತೆ H+ ಅಯಾನ್ ಯಾವ್ದಾದ್ರು ಒಂದಿದ್ರೂ ಕೂಡ ಅದು ಅಯನೈಸೇಷನ್ಗೆ ಅಡ್ಡ ಬರುತ್ತೆ. ಅಂದ್ರೆ ಅಯನೈಸೇಷನ್ ಆಗಲ್ಲ. ಯಾಕೆ? ಅಯಾನ್ಸ್ ಗಳ ಕಾನ್ಸಂಟ್ರೇಷನ್ ಆಲ್ರೆಡಿ ಇರೋದ್ರಿಂದ ರಿವರ್ಸಿಬಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಪ್ರೆಸೆನ್ಸ್ ಆಫ್ ದ ಅಯಾನ್ಸ್ ಇನ್ ದ ಸೊಲ್ಯೂಷನ್ ಅಂತ ಬಂದ್ರೆ ಇನ್ ಅಯನೈಸೇಷನ್ ಡಿಕ್ರೀಸಸ್ ಇನ್ ದ ಪ್ರೆಸೆನ್ಸ್ ಆಫ್ ಕಾಮನ್ ಅಯಾನ್ ಎಫೆಕ್ಟ್. ಕಾಮನ್ ಅಯಾನ್ಸ್ ಅಂತೆ, ಅದನ್ನ ನಾನು ಕಾಮನ್ ಅಯಾನ್ ಎಫೆಕ್ಟ್ ಅಂತ ಕರಿತೀನಿ. ಗೊತ್ತಿರ್ಬೇಕಿದು, ಕಾಮನ್ ಅಯಾನ್ ಎಫೆಕ್ಟ್ ಗೊತ್ತಿರುತ್ತಾ? ಎಸ್. ಹಾಗಿದ್ರೆ ನೋಡೋಣ. ಅಯನೈಸೇಷನ್ ಆಫ್ ದ ಎಲೆಕ್ಟ್ರೋಲೈಟ್ is going to be suppressed by the presence of what? Common ion as that of the added electrolyte. ನೀನು ಆಡ್ ಮಾಡ್ತಿರೋ ಎಲೆಕ್ಟ್ರೋಲೈಟ್ ಡಿಸಾಲ್ವ್ ಅಥವಾ ಡಿಸೋಸಿಯೇಟ್ ಆದಾಗ ಬರುತ್ತಲ್ಲ ಅಯಾನ್ಸು, ಅದೇ ತರದ ಅಯಾನ್ಸು ಇದ್ರೆ ಅದ್ರೊಳಗಡೆ ಆ ಸೊಲ್ಯೂಷನ್ ಅಲ್ಲಿ ಆಲ್ರೆಡಿ ನೀನು ಹಾಕಿರೋ ಎಲೆಕ್ಟ್ರೋಲೈಟ್ ಡಿಸಾಲ್ವ್ ಆಗಲ್ಲ, ಡಿಸೋಸಿಯೇಟ್ ಆಗಲ್ಲ, ಹಂಗೆ ಉಳ್ಕೊಳ್ಳುತ್ತೆ. ಅದು ರಿವರ್ಸಿಬಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ನೆಕ್ಸ್ಟ್ ಕೊನೆಯದಾಗಿ ಹೇಳೋದಾದ್ರೆ ಎಲೆಕ್ಟ್ರೋಲೈಟ್ ಬಗ್ಗೆ ಇಷ್ಟೊತ್ತು ಹೇಳಿದ್ದೇನೆ ಆಲ್ರೆಡಿ. ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಏನು? ಎ ಸಬ್ಸ್ಟೆನ್ಸ್ ವಿಚ್ ಸ್ಪ್ಲಿಟ್ಸ್ ಇಂಟು ಅಯಾನ್ಸ್ ಇನ್ ಸೊಲ್ಯೂಷನ್, ಅದನ್ನೇನಂತೆ? ಎಲೆಕ್ಟ್ರೋಲೈಟ್. ಇಟ್ ಕ್ಯಾನ್ ಬಿ ಆಸಿಡ್, ಬೇಸ್ ಆರ್ ಸಾಲ್ಟ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದ್ರೆ ಏನಪ್ಪಾ? ವಿಚ್ ಡಿಸೋಸಿಯೇಟ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಇಂಟು ಅಯಾನ್ಸ್ ಈವನ್ ಇನ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಎಕ್ಸಾಂಪಲ್ NaOH, KOH ಇವೆಲ್ಲದೂ ಕೂಡ ಯಾವುದು? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟ್ ಅಂತ ತಗೊಂಡ್ರೆ ವಿಚ್ ಡಿಸೋಸಿಯೇಟ್ಸ್ ಟು ಎ ಸ್ಮಾಲ್ ಎಕ್ಸ್ಟೆಂಟ್ ಇಂಟು ಅಯಾನ್ಸ್, ಅದನ್ನೇ ನಾನು ಪಾರ್ಷಿಯಲ್ ಅಯೋನೈಸೇಷನ್ ಅಂತ ಹೇಳಿದವಾಗಲೇ. ನೋಡ್ಕೊ ಇಲ್ಲಿ, ಪಾರ್ಷಿಯಲ್ ಅಯೋನೈಸೇಷನ್ ಈ ವರ್ಡ್ ನೆನಪಿರ್ಬೇಕು. ಇಲ್ಲಿ ಕಂಪ್ಲೀಟ್ ಅಯೋನೈಸೇಷನ್ ಗೊತ್ತಿರುತ್ತಲ್ವಾ? ರೈಟ್. ಹಾಗಿದ್ರೆ ವೀಕ್ ಎಲೆಕ್ಟ್ರೋಲೈಟ್ ವಿಚ್ ಅಂಡರ್ಗೋಸ್ ಅಥವಾ ವಿಚ್ ಡಿಸೋಸಿಯೇಟ್ಸ್ ಇಂಟು ಎ ಸ್ಮಾಲ್ ಎಕ್ಸ್ಟೆಂಟ್ ಅಷ್ಟೇ. ಕರೆಕ್ಟ್. ಅಸಿಟಿಕ್ ಆಸಿಡ್, ಅಮೋನಿಯಂ ಹೈಡ್ರಾಕ್ಸೈಡ್. ಹಾಗಾದ್ರೆ ನೋಡಿ ಇಲ್ಲಿ ಕೊನೆಯಲ್ಲಿ ಒಂದು ನೋಟ್ ಅಂತ ಇದೆ. ಸಾಲ್ಟ್ಸ್ ಅಂತ ತಗೊಂಡ್ರೆ ನೀನ್ ಯಾವ್ದಾದ್ರು ಸಾಲ್ಟ್ಸ್ ತಗೋ, ಸಾಲ್ಟ್ಸ್ ಆರ್ ಆಲ್ವೇಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಓಕೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದ್ರೆ ಪದೇ ಪದೇ ಹೇಳೋ ಹಂಗಿರ್ಬಾರ್ದು, ಕಲ್ತ್ಕೊಂಡಿದ್ದೀರಾ ಅನ್ಕೊಂತೀನಿ. ದೇ ಅಂಡರ್ಗೋ ಕಂಪ್ಲೀಟ್ ಅಯನೈಸೇಷನ್. ಇದಾದ್ಮೇಲೆ ಬರೋದೇ ಆಸ್ಟ್ವಾಲ್ಡ್ಸ್ ಡೈಲ್ಯೂಷನ್ಸ್ ಲಾ ಅಂತ ಹೇಳಿ. ಇದ್ರ ಬೇಸ್ ಮೇಲೆ ಎಲ್ಲ ಪ್ರಾಬ್ಲಮ್ ಮಾಡಿರ್ತಾರೆ, ಹಿಂದೆ ಮಾಡಿದ್ವಲ್ಲ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ವೀಕ್ ಎಲೆಕ್ಟ್ರೋಲೈಟ್ ಅವೆಲ್ಲ. ಈ ಆಸ್ಟ್ವಾಲ್ಡ್ಸ್ ಡೈಲ್ಯೂಷನ್ ಲಾ ಹೇಳಬೇಕು ಅಂದ್ರೆ ದ ಡಿಗ್ರಿ ಆಫ್ ಅಯನೈಸೇಷನ್
of weak electrolytes increases with the dilution and law of mass action can be applied to them. ಈಗ ನೋಡೋಣಂತೆ ಈ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ತಗೊಳ್ಳೋಣ. ಎ ಬಿ ಅನ್ನೋ ಸಬ್ಸ್ಟೆನ್ಸ್ ಇದೆ, ಅಯನೈಸ್ ಆದ್ರೆ ಏನ್ ಬರುತ್ತಪ್ಪ, ಎ ಪ್ಲಸ್ ಅಂಡ್ ಬಿ ಮೈನಸ್. ಮುಂಚೆ ಅಂದ್ರೆ ಇನ್ನು ಅಯನೈಸೇಷನ್ ಆಗಿಲ್ಲ, ಅವಾಗ ಕಾನ್ಸಂಟ್ರೇಷನ್ ಸಿ ಇತ್ತು, ಅವಾಗ ಇದೇನು ಬಂದೇ ಇರಲಿಲ್ಲ, ಇನ್ನು ಅಯನೈಸೇಷನ್ ಆಗಿಲ್ಲ, ಅದನ್ನ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಕರಿತಾ ಇದ್ವಿ. ಈಕ್ವಿಲಿಬ್ರಿಯಂ ಅಟೈನ್ ಆಗ್ಬಿಡ್ತು, ಅಯನೈಸೇಷನ್ ಆಗಿದೆ, ಈಕ್ವಿಲಿಬ್ರಿಯಂ ಅಟೈನ್ ಆಗಿದೆಯಂತೆ. ಈ ಸಿ ಅನ್ನೋದನ್ನ ಇದನ್ನ ಹೇಗೆ ಬರ್ಕೊಂತೀನಿ, ಸಿ ಕಾನ್ಸಂಟ್ರೇಷನ್ ಮುಂಚೆ ಇದ್ದಿದ್ದು ಮೈನಸ್ ಒಂದಷ್ಟು ಕಡಿಮೆ ಆಗಿರುತ್ತೆ, ಎಷ್ಟು, ಸಿ ಆಲ್ಫಾ. ಇಲ್ಲಿ ಎಷ್ಟು ಕಡಿಮೆ ಆಗಿರುತ್ತೋ ಇಲ್ಲಿ ಅಷ್ಟೇ ಜಾಸ್ತಿ ಬಂದಿರ್ಬೇಕಾ, ಕರೆಕ್ಟ್? ಹಾಗಿದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಗಿವನ್ ಬೈ, ಅದನ್ನ ಹೇಗೆ ಕೊಡ್ತೀಯಾ, ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಕೆ ಅಥವಾ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಸ್ ಗಿವನ್ ಬೈ ಕೆ ಇಸ್ ಈಕ್ವಲ್ ಟು ಸಿ ಆಲ್ಫಾ ಇಂಟು ಸಿ ಆಲ್ಫಾ ಡಿವೈಡೆಡ್ ಬೈ ಸಿ ಇಂಟು 1 ಮೈನಸ್ ಆಲ್ಫಾ. ಓಕೆ, ಹಾಗಾದ್ರೆ ಸಿ ಸಿ ಕ್ಯಾನ್ಸಲ್ ಆಯಿತು, ದಟ್ ಇಸ್ ಗೋಯಿಂಗ್ ಟು ಬಿ ಗಿವನ್ ಬೈ ವಾಟ್, ಸಿ ಇಂಟು ಆಲ್ಫಾ ಸ್ಕ್ವೇರ್. ಹಾಗಾದ್ರೆ ಅಟ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಏನಾಗಿರುತ್ತೆ, 1 ಮೈನಸ್ ಆಲ್ಫಾ, ಡೈಲ್ಯೂಟ್ ಅಂದ್ರೆ ಬಂದಿರೋದೇ ಕಡಿಮೆ, ಕರೆಕ್ಟಾ? ಹಾಗಿದ್ರೆ ದಿಸ್ ಇಸ್ ಆಲ್ಫಾ ಕ್ಯಾನ್ ಬಿ ನೆಗ್ಲೆಕ್ಟೆಡ್, ಅವಾಗ ಏನ್ ಬರುತ್ತೆ ನೋಡು, ಸಿ ಇಂಟು ಆಲ್ಫಾ ಸ್ಕ್ವೇರ್. ಹಾಗಾದ್ರೆ ಕೆ ಇಸ್ ಈಕ್ವಲ್ ಟು ಸಿ ಇಂಟು ಆಲ್ಫಾ ಸ್ಕ್ವೇರ್ ಬಂದಿದೆ. ಆಲ್ಫಾ ಅಂದ್ರೆ ಏನ್ ಬರೀಬಹುದು ನೋಡು ಇಲ್ಲಿ, ದಟ್ ಇಸ್ ಗೋಯಿಂಗ್ ಟು ಬಿ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ ಕೆ ಡಿವೈಡೆಡ್ ಬೈ ಸಿ, ಅಥವಾ ಆಲ್ಫಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 ಬೈ ಸಿ, ಕೆ ಅನ್ನೋದನ್ನ ಪ್ರಪೋರ್ಷನಾಲಿಟಿ ಸಿಂಬಲ್ ತಗೊಂಡಿದ್ದೀವಿ. ಕಾನ್ಸಂಟ್ರೇಷನ್ ಆಫ್ ಎ ಪ್ಲಸ್ ಆರ್ ಬಿ ಮೈನಸ್ ಇಸ್ ಈಕ್ವಲ್ ಟು ಸಿ ಆಲ್ಫಾ. ಆಲ್ಫಾ ಅಪ್ರೋಚಸ್ ಯೂನಿಟಿ ವಿತ್ ಡೈಲ್ಯೂಷನ್ ಅಂತ, ಅಂದ್ರೆ ಇಲ್ಲಿ ಏನ್ ಮಾಡಿದೀವೋ ಅದನ್ನೇ. ಓಕೆ, ಅವಾಗ ಏನಾಗಿರುತ್ತಂತೆ, 1 ಮೈನಸ್ ಆಲ್ಫಾ ಇಸ್ ಬಿಕಮ್ಸ್ ವಾಟ್, ಬರೆದಿರ್ತೀವಿ ನೋಡಿ, 1 ಮೈನಸ್ ಆಲ್ಫಾ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1. ಓಕೆ, ಆಸಿಡ್ಸ್ ಅಂಡ್ ಬೇಸಸ್ ಅಂತೆ. ಆಸಿಡ್ಸ್ ಅಂದ್ರೆ ಬೇಸಸ್ ಅಂದ್ರೆ ಏನು ಅಂತ ಹೇಳಿ, ಈಗ ಸಿನಾಪ್ಸಿಸ್ ಆಗಿರೋದ್ರಿಂದ ಇನ್ ಡೀಟೇಲ್ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಒಂದೆರಡು ಮೂರು ಕಾನ್ಸೆಪ್ಟ್ ಬರುತ್ತೆ ಆಸಿಡ್ಸ್ ಅಂಡ್ ಬೇಸಸ್ ಬಗ್ಗೆ. ಮೊದಲನೇದಾಗಿ ಅರೇನಿಯಸ್ ಹೇಳೋದು, an acid is a substance that dissociates to give hydrogen ion. ಯಾವಾಗ, when dissolved in water. ಎಕ್ಸಾಂಪಲ್ HCl, ಅಸಿಟಿಕ್ ಆಸಿಡ್, ಫಾಸ್ಫರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಎಲ್ಲವೂ ಬರುತ್ತೆ. ಹಾಗಾದ್ರೆ H ಪ್ಲಸ್ ಕೊಡೋ ಯಾವುದೇ ಸಬ್ಸ್ಟೆನ್ಸ್ ಅನ್ನ ನಾನು ಸಿಂಪಲ್ ಆಗಿ ಆಸಿಡ್ ಅಂತ ಕರೆದ್ಬಿಡ್ಬಹುದು, ಹೌದಲ್ಲ, ರೈಟ್? ಹಾಗೆ ಬೇಸ್ ಅಂದ್ರೆ ಏನಂತೆ, ಎ ಬೇಸ್ ಇಸ್ ಅ ಸಬ್ಸ್ಟೆನ್ಸ್ ದಟ್ ಡಿಸೋಸಿಯೇಟ್ಸ್ ಟು ಗಿವ್ ಹೈಡ್ರಾಕ್ಸಿಲ್ ಅಯಾನ್ಸ್. OH ಮೈನಸ್ ಕೊಡುವಂತ ಯಾವುದೇ ಅಯಾನ್ಸ್ ಅನ್ನ ಅಥವಾ ಕಾಂಪೌಂಡ್ ಅನ್ನ ನಾನು ಬೇಸ್ ಅಂತ ಕರಿಬಹುದು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ OH ಮೈನಸ್ ಇಲ್ಲಿ ಬರಿತೀನಿ ನೋಡಿ, ಸಮ್ಮರಿ, H ಪ್ಲಸ್ ಅಯಾನ್ ಡೋನಾರ್, ಅದನ್ನೇನಂತ ಕರಿತೀವಿ, ಆಸಿಡ್ ಅಂತ ಕರೆದ್ರೆ OH ಮೈನಸ್ ಅಯಾನ್ ಡೋನಾರ್ನ ಬೇಸ್ ಅಂತ ಕರಿಬಹುದಾ? ವೆರಿ ಸಿಂಪಲ್. H ಪ್ಲಸ್ ಕೊಟ್ರೆ ಆಸಿಡ್ ಅಂತೆ, OH ಮೈನಸ್ ಕೊಟ್ರೆ ಬೇಸ್ ಅಂತೆ. ಯಾರು ಹೇಳಿದ್ದು? ಅರೇನಿಯಸ್ ಹೇಳಿದ್ದು. ಹಾಗಾದ್ರೆ ಬ್ರಾನ್ಸ್ಟೆಡ್ ಅಂಡ್ ಲೌರಿ ಅನ್ನೋ ಈ ಸೈಂಟಿಸ್ಟ್, ಬ್ರಾನ್ಸ್ಟೆಡ್ ಅಂಡ್ ಲೌರಿ ಏನ್ ಹೇಳ್ತಾರೆ? an acid is a substance which has tendency to donate proton. ಹಾಗಾದ್ರೆ ಆಸಿಡ್ ಅಂದ್ರೆ ಇವ್ರ ಪ್ರಕಾರ ಏನಂತೆ, ಪ್ರೋಟಾನ್ ಡೋನಾರ್ ಅಂತೆ. ಪ್ರೋಟಾನ್ ಅಂದ್ರೆ ಏನು? H ಪ್ಲಸ್. ಹಾಗಾದ್ರೆ ಬೇಸ್ ಏನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ, ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ಅಕ್ಸೆಪ್ಟ್ ಪ್ರೋಟಾನ್. ಹಾಗಾದ್ರೆ ಪ್ರೋಟಾನ್ ಅಕ್ಸೆಪ್ಟರ್. ಹಾಗಿದ್ರೆ ಆಸಿಡ್ ಅನ್ನೋದು H ಪ್ಲಸ್ ಅನ್ನ ಕೊಡುತ್ತೆ, ಅದ್ಯಾವ್ದ್ರ ಜೊತೆ ಕಂಬೈನ್ ಆಗ್ತಾ ಇದೆ? ಬೇಸ್ ಜೊತೆಲಿ. ಸೇ ಫಾರ್ ಎಕ್ಸಾಂಪಲ್ H2O ಅಂತ ತಗೋಣ. H2O HCl ಜೊತೆ ಕಂಬೈನ್ ಆಗುತ್ತಪ್ಪ. ಇಟ್ ಈಸ್ ಗೋಯಿಂಗ್ ಟು ಗಿವಿಂಗ್ ರೇಸ್ ಟು, ನಮ್ಗೆ ಗೊತ್ತು ಈಗ ಇದು ಆಸಿಡ್ ಅಂತೆ, ಇದು ಬೇಸ್ ಅಂತೆ. ನೆನ್ಪಿಟ್ಕೋಬೇಕು, HCl ಅನ್ನೋದು ಆಸಿಡ್ ಆಗಿರೋದ್ರಿಂದ ಪ್ರೋಟಾನ್ ಅನ್ನ ಕೊಡುತ್ತೆ. ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ H3O ಪ್ಲಸ್, ವಾಟರ್ ಜೊತೆಗೆ H ಪ್ಲಸ್ ಬಂತು. ಅದಾದ್ಮೇಲೆ ಬರೀ Cl ಮೈನಸ್ ಉಳ್ಕೊಂಡಿದೆ. ಯಾವುದೇ ಆಸಿಡ್, ಇದು ಇಲ್ಲಿದೆಯಲ್ಲ ಈ ಆಸಿಡ್, H ಪ್ಲಸ್ ಕೊಟ್ಟ ಮೇಲೆ ಅದು ಬೇಸ್ ಆಗುತ್ತೆ. H ಪ್ಲಸ್ ಇಲ್ವಲ್ಲ ಅದ್ರ ಹತ್ರ. ಯಾವುದೇ ಬೇಸ್ ಒಂದು H ಪ್ಲಸ್ ತಗೊಂಡ್ಮೇಲೆ ಅದು ಆಸಿಡ್ ಆಗುತ್ತೆ. ಅದನ್ನ ನಾವು ಕಾಂಜುಗೇಟ್ ಆಸಿಡ್ ಅಂಡ್ ಕಾಂಜುಗೇಟ್ ಬೇಸ್ ಅಂತ ಕರಿತಾ ಇದ್ದೀವಿ. ಅರ್ಥ ಆಗುತ್ತೆ ಅಂದ್ಕೊಂಡಿದ್ರಿ? ಇಲ್ಲಿ ಮೇಲ್ಗಡೆ ಬರೀತೀನಿ ನೋಡ್ಕೊಡಿ. ಇಲ್ಲಿ ಏನಂತೆ ಕಾಂಜುಗೇಟ್ ಆಸಿಡ್ ಬೇಸ್ ಬಗ್ಗೆ ಹೇಳ್ಬೇಕಾದ್ರೆ, ಸಪೋಸ್ ಈಗ ಸಲ್ಫ್ಯೂರಿಕ್ ಆಸಿಡ್ ಇದೆ ಅಂತ ಅಂದ್ಕೋಣ, ಇದು ಆಸಿಡ್ ಅಂತ ಒಪ್ಕೊಳ್ತೀರಾ? ಇಫ್ ವಿ ಹ್ಯಾವ್ ಟು ರೈಟ್
ದ ಕಾಂಜುಗೇಟ್ ಬೇಸ್ ಬರಿಬೇಕಪ್ಪ. ಹೇಗ್ ಬರಿತೀವಿ? ಒಂದು H ಪ್ಲಸ್ ಅನ್ನ ಕಡಿಮೆ ಮಾಡಿ ಬರಿ, ಒಂದು ಮೈನಸ್ ಚಾರ್ಜ್ ಅನ್ನ ಹಾಕಿ ಬರಿ ಅಂತ. ಅಂದ್ರೆ HSO4 ಮೈನಸ್, ಇದು ಕಾಂಜುಗೇಟ್ ಬೇಸ್ ಆಫ್ ವಾಟ್? ಸಲ್ಫ್ಯೂರಿಕ್ ಆಸಿಡ್. ಹಾಗಾದ್ರೆ ಇನ್ನೂ ಒಂದು H ಇದೆ ಪ್ರೋಟಾನ್, ಅದನ್ನು ತೆಗೆದುಬಿಡೋಣ. ಅದರ ಕಾಂಜುಗೇಟ್ ಬೇಸ್ ಏನಾಗಿರ್ಬೇಕು? SO4 -2. ಹಾಗಾದ್ರೆ ರಿವರ್ಸ್ ತಗೊಂಡ್ರೆ, ಇದರ ಕಾಂಜುಗೇಟ್ ಆಸಿಡ್ ಅಂತ ತಗೊಂಡ್ರೆ ಏನ್ ಬರುತ್ತೆ? HSO4 ಮೈನಸ್. ಇದರ ಕಾಂಜುಗೇಟ್ ಆಸಿಡ್ ಏನ್ ಬರ್ತಾ ಇದೆ? ಸಲ್ಫ್ಯೂರಿಕ್ ಆಸಿಡ್. ನೆನ್ಪಿಟ್ಕೊಂಡಿರ್ಬೇಕು, ಕಾಂಜುಗೇಟ್ ಬೇಸ್ ಅಂದ್ರೆ ಒಂದು H ಪ್ಲಸ್ ಅನ್ನ ಕಡಿಮೆ ಮಾಡಿ ಬರಿ, ಕಾಂಜುಗೇಟ್ ಆಸಿಡ್ ಅಂದ್ರೆ ಅದಕ್ಕೆ ಒಂದು H ಪ್ಲಸ್ ಹಾಕು, ಒಂದು ಮೈನಸ್ ಕಡಿಮೆ ಮಾಡು, ಅದನ್ನ ಕಾಂಜುಗೇಟ್ ಆಸಿಡ್ ಅಂತ ಕರಿತೀವಿ. ಓಕೆನಾ ಮಕ್ಕಳ? ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಆಸಿಡ್ ಅಂಡ್ ಬೇಸ್ ಡಿಫರ್ಡ್ ಬೈ ಎ ಪ್ರೋಟಾನ್ ಆರ್ ಕಾಲ್ಡ್ ಆಸ್ ಕಾಂಜುಗೇಟ್ ಪೇರ್ ಅಂತ ಕರಿತೀವಿ. ದ ವೀಕರ್ ದ ಆಸಿಡ್, ದ ಸ್ಟ್ರಾಂಗರ್ ದ ಬೇಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವೀಕರ್ ಆಸಿಡ್ ಆಗಿದ್ರೆ ಅದರ ಬೇಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ CH3COOH ಇತ್ತು, ಅಯನೈಸೇಷನ್ ಆದ್ಮೇಲೆ ಬರೋದು CH3COO ಮೈನಸ್ ಅಂಡ್ H ಪ್ಲಸ್. ಹಾಗಾದ್ರೆ ಇದು ಆಸಿಡ್ ಅಂತೆ, H ಪ್ಲಸ್ ಕೊಟ್ಟಾಗಿದೆ ಅದು, ಹಾಗಾಗಿ ಇದೇನಾಗಬೇಕು? ಕಾಂಜುಗೇಟ್ ಬೇಸ್, ವೆರಿ ಸ್ಟ್ರಾಂಗ್ ಅಂಡ್ ವೈಸ್ ವರ್ಸ. ಹಾಗಿದ್ರೆ ಇಲ್ಲೊಂದಷ್ಟು ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದೇವೆ, ಒಂದ್ಸಲ ನೋಡ್ಕೊಳ್ಳಿ. ಕಾಂಜುಗೇಟ್ ಆಸಿಡ್ ಗಿವಿಂಗ್ ರೈಸ್ ಟು ವಾಟ್? ಕಾಂಜುಗೇಟ್ ಬೇಸ್ ಪ್ಲಸ್ ಆಸಿಡ್, H ಪ್ಲಸ್ ಅಯಾನ್, ರೈಟ್? ನೆಕ್ಸ್ಟ್ ಹೋದ್ರೆ ಲೂಯಿಸ್ ಕಾನ್ಸೆಪ್ಟ್ ಅಂತ, ಇದು ತುಂಬಾ ಚೆನ್ನಾಗಿದೆ. An acid is a substance. Acid is a substance which can accept a pair of electrons. ಹಾಗಾದ್ರೆ ಅಕಾರ್ಡಿಂಗ್ ಟು ದಿಸ್, ಆಸಿಡ್ ಅಂದ್ರೆ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟಾರ್. ಹೇಳ್ಬೋದಾ? ಸಮ್ಮರಿ ಬರ್ಕೊಳ್ಳೋದು ಕಲಿಬೇಕು. ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟಾರ್. ಹಾಗಾದ್ರೆ ಬೇಸ್ ಅಂದ್ರೆ ಏನಂತೆ? ಆ ಎಲೆಕ್ಟ್ರಾನ್ ಪೇರ್ ನ ಕೊಡುವಂತದ್ದಾಗಿರ್ಬೇಕಾ? ಎಲೆಕ್ಟ್ರಾನ್ ಪೇರ್ ಡೋನಾರ್. ಹಾಗಾದ್ರೆ ಯಾವ್ದ್ರ ಹತ್ರ ಎಕ್ಸಸ್ ಆಫ್ ಎಲೆಕ್ಟ್ರಾನ್ ಇರುತ್ತೋ ಅದು ಕೊಡುತ್ತೆ, ಯಾವ್ದ್ರ ಹತ್ರ ಎಕ್ಸಸ್ ಆಫ್ ಎಲೆಕ್ಟ್ರಾನ್ ಇರಲ್ಲ, ಡಿಫಿಷಿಯನ್ಸಿ ಇರುತ್ತೆ, ಅದೇನ್ ಮಾಡುತ್ತಂತೆ? ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಯಾಕೆ? ಟು ಕಂಪ್ಲೀಟ್ ದ ಆಕ್ಟೇಟ್. ನೆನ್ಪಿಟ್ಕೊಳ್ಳಿ, ಅದರ ಉದ್ದೇಶ ಒಂದೇ, ಟು ಕಂಪ್ಲೀಟ್ ದ ಆಕ್ಟೇಟ್ ಕಾನ್ಫಿಗರೇಷನ್. ಅದೇನು ಅಂತ ಕೇಳಬೇಡಿ. ಓಕೆ, ಆಕ್ಟೇಟ್ ಕಾನ್ಫಿಗರೇಷನ್ ಅಂದ್ರೆ ಸ್ಟೇಬಲ್ ಆಗೋದಕ್ಕೆ. ಕಾನ್ಫಿಗರೇಷನ್ ಕರೆಕ್ಟಾ? ಈಗ ನೋಡೋಣಂತೆ. An acid is a substance which can accept a pair of electron from any other substance. BF3 ಬೋರಾನ್ ಅನ್ನೋದು 13th ಗ್ರೂಪ್ ಎಲಿಮೆಂಟ್, ಹಾಗಾಗಿ ಒಂದು ಎಲೆಕ್ಟ್ರಾನ್ ಕಡಿಮೆ ಇರುತ್ತೆ. ಆಫ್ ಕೋರ್ಸ್ ಇಟ್ ರಿಸೀವ್ಸ್ ದ ಎಲೆಕ್ಟ್ರಾನ್. ಅಲ್ಯೂಮಿನಿಯಂ ಅನ್ನೋದು ಕೂಡ ಅದರದೇ ಫ್ಯಾಮಿಲಿ. SnCl4 ಅಂಡ್ SnSF4 ಅಂತೆ. ಸಲ್ಫರ್, ಟಿನ್ ಅವೆಲ್ಲ ಏನಂತೆ? ದೇ ಹ್ಯಾವ್ ದ ವೇಕೆಂಟ್ ಡಿ ಆರ್ಬಿಟಲ್, ಹೆನ್ಸ್ ದೇ ಅಕ್ಸೆಪ್ಟ್. ಅಥವಾ ಕ್ಯಾಟಯಾನ್ಸ್, ಐರನ್, ಕಾಪರ್ ಅವೆಲ್ಲ. ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಒಂದು ಬರುತ್ತೆ ಚಾಪ್ಟರ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಹೇಳಿ. ದೇರ್ ಯು ವಿಲ್ ಲರ್ನ್ ದಟ್ ಒನ್. ಎಲೆಕ್ಟ್ರಾನ್ ಪೇರ್ ಡೊನೇಟ್ ಮಾಡುತ್ತಲ್ಲ, ಇದನ್ನ ನಾನು ಲಿಗ್ಯಾಂಡ್ ಅಂತ ಕರಿತಾ ಇದ್ದೀನಿ. ಏನಂತೀವಿ? ಲಿಗ್ಯಾಂಡ್ಸ್. ಲಿಗ್ಯಾಂಡ್ಸ್ ಅಂದ್ರೆ ಏನ್ ಮಾಡ್ಬೇಕಂತ? ಅದು ಎಲೆಕ್ಟ್ರಾನ್ ಪೇರ್ ಅನ್ನ ಡೊನೇಟ್ ಮಾಡಬೇಕು. ಪೇರ್ ಅಂದ್ರೆ ಗೊತ್ತು, ಜೊತೆ ಎರಡು ಎಲೆಕ್ಟ್ರಾನ್ ಅನ್ನ ಅಟ್ ಎ ಟೈಮ್ ಡೊನೇಟ್ ಮಾಡಬೇಕು. ಹಾಗೆ ನೋಡಿ ಇಲ್ಲಿ, ಎ ಬೇಸ್ ಇಸ್ ಅ ಸಬ್ಸ್ಟೆನ್ಸ್ ಕೇಪಬಲ್ ಟು ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ಎನಿ ಅದರ್ ಸಬ್ಸ್ಟೆನ್ಸ್ ಲೈಕ್ anions ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್. ನೋಡಿ ಇಲ್ಲಿ ಎಲ್ಲಾದ್ರೂ ಲೋನ್ ಪೇರ್ಸ್ ಇದೆ, ಇವೆಲ್ಲವೂ ಕೂಡ ಏನ್ ಮಾಡುತ್ತಂತ? ಎಲೆಕ್ಟ್ರಾನ್ ಪೇರ್ ನ ಡೊನೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಈಗ ನೋಡಿ, ಲೂಯಿಸ್ ಆಸಿಡ್ ಮೇ ಬಿ ಎನಿ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಸಬ್ಸ್ಟೆನ್ಸಸ್. ಲೂಯಿಸ್ ಆಸಿಡ್ ಅಂದ್ರೆ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟಾರ್ಸ್, ಹೌದಲ್ಲ? ರೈಟ್. ಯಾವ ಮಾಲಿಕ್ಯೂಲ್ಸ್ ಲೂಯಿಸ್ ಆಸಿಡ್ ಆಗಿ ಅಂದ್ರೆ ಆಕ್ಟ್ ಮಾಡುತ್ತೆ ಅಂತ ಹೇಳಿ, ಯಾವ್ದು ಹೇಳ್ತೀರಾ? ಮೊದಲನೇದಾಗಿ, ಮಾಲಿಕ್ಯೂಲ್ಸ್ ಹ್ಯಾವಿಂಗ್ an atom with incomplete octet. ಹಾಗಾದ್ರೆ ಅದ್ರ ಹತ್ರ ಏನಿರ್ಬೇಕಂತ? ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಅಂದ್ರೆ ಏನಂತೆ? ಎಲೆಕ್ಟ್ರಾನ್ಸ್ ಅನ್ನ ಕೊಟ್ರೆ ತಗೊಳ್ತೀನಿ ಅನ್ನೋ ಹಾಗೆ ಇರಬೇಕು. ಯಾಕೆ? ಟು ಕಂಪ್ಲೀಟ್ ಇಟ್ಸ್ octet configuration. Secondly, simple cations can act as what? Lewis acid. ಯಾಕೆ? ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಕ್ಯಾಟಯಾನ್ಸ್ ಅಂದ್ರೆ ಏನು?
ಎಲೆಕ್ಟ್ರಾನ್ ಲಾಸ್ ಆದ್ಮೇಲೆ ಬಂದಿರೋ ಸ್ಪೀಶೀಸ್. ಈಗ ಐರನ್ ಇತ್ತಪ್ಪ, ಐರನ್ ಇಂದ 2 ಎಲೆಕ್ಟ್ರಾನ್ ಅನ್ನ ತೆಗೆದ್ರೆ 2 ಪ್ಲಸ್ ಚಾರ್ಜ್ ಉಳ್ಕೊಳ್ಳುತ್ತಾ, ಅದನ್ನೇ Fe+2, ಅದನ್ನ ಕ್ಯಾಟಯಾನ್ ಅಂತ ಕರಿತೀವಿ. ಓಕೆ, ಅದೇ ತರ ಮಾಲಿಕ್ಯೂಲ್ಸ್ ವಿತ್ ಸೆಂಟ್ರಲ್ ಆಟಮ್ ಹ್ಯಾವಿಂಗ್ ಎಂಟಿ ಆರ್ಬಿಟಲ್ಸ್, ಇವಾಗ ತಾನೇ ಹೇಳಿದೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ. ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್, ಎಷ್ಟು ಕೊಟ್ಟರು ಅದಕ್ಕೆ ಸಮಾಧಾನ ಇಲ್ಲ, ಎಲೆಕ್ಟ್ರಾನ್ ತಗೋ ಅನ್ನತ್ತೆ. ಆದ್ರೆ ಅದ್ರ ಹತ್ರ ಎಂಟಿ ಡಿ ಆರ್ಬಿಟಲ್ ಇರುತ್ತಲ್ಲ, ಅಲ್ಲಿಗೆ ಎಲೆಕ್ಟ್ರಾನ್ಸ್ ಅನ್ನ ತಗೊಂಡು ಇಟ್ಕೊಳ್ಳುತ್ತೆ. ದಟ್ ಮೀನ್ಸ್ ಇಟ್ ಕ್ಯಾನ್ ಅಕ್ಸೆಪ್ಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ಇಟ್ಸ್ ಎಂಟಿ ಡಿ ಆರ್ಬಿಟಲ್. ಅದೇ ತರ ಮಾಲಿಕ್ಯೂಲ್ಸ್ ವಿತ್ ಎ ಮಲ್ಟಿಪಲ್ ಬಾಂಡ್ ಬಿಟ್ವೀನ್ ದ ಆಟಮ್ ಆಫ್ ಡಿಫರೆಂಟ್ ಎಲೆಕ್ಟ್ರೋನೆಗೆಟಿವಿಟೀಸ್, ಸೇ ಫಾರ್ ಎಕ್ಸಾಂಪಲ್ BX3 ಅಂತ ಅಂದ್ರೆ BCl3, AlCl3, FeCl3 ಎಲ್ಲವೂ ಕೂಡ ಏನಾಗಿ ಆಕ್ಟ್ ಮಾಡ್ತಾ ಇದೆಯಂತೆ, ಲೂಯಿಸ್ ಆಸಿಡ್ ಆಗಿ. ಅದರಲ್ಲಿ ಸ್ಟ್ರೆಂತ್ ಕೂಡ ನಾವು ಮೆನ್ಷನ್ ಮಾಡಿದ್ದೇವೆ, ಒಂದ್ಸಲ ನೋಡ್ಕೊಳ್ಳಿ, ಸರಿನಾ? ರೈಟ್. ಹಾಗಾದ್ರೆ ಆ ಸ್ಟ್ರೆಂತ್ ಬೇಸಿಸ್ ಮೇಲೆ ನಾವೇನ್ ಮಾಡ್ತಾ ಇದೀವಂತೆ, ವಿ ಆರ್ ಗೋಯಿಂಗ್ ಟು ಜಸ್ಟ್ ಜಡ್ಜ್ ದಟ್ ಒನ್. ನೆಕ್ಸ್ಟ್, ಎಕ್ಸ್ಟೆಂಡೆಡ್ ಲೂಯಿಸ್ ಕಾನ್ಸೆಪ್ಟ್ ನೋಡಿ. When the central atom is bonded to atoms of different electronegativities by multiple bonds, the substance is known as what? Extended Lewis acid. Say for example, ಏನಂತ ಹೇಳ್ಬೋದು ನಾವು, carbon dioxide, CS2. Extended Lewis base is also there. Carbon monoxide and unsaturated hydrocarbons like alkenes, alkynes, etc. are known as what? ಬಾರ್ಡರ್-ಲೈನ್ ಲೂಯಿಸ್ ಬೇಸಸ್. ನೆನ್ಪಿಟ್ಕೊಂಡಿರ್ಬೇಕಿದು. ಹಾಗಾದ್ರೆ ಎಕ್ಸ್ಟೆಂಡೆಡ್ ಲೂಯಿಸ್ ಕಾನ್ಸೆಪ್ಟ್ ಇದನ್ನ ಯಾವ್ಯಾವುದಕ್ಕೆಲ್ಲ ಅಪ್ಲೈ ಮಾಡ್ತಿದೀವಿ ಅಂದ್ರೆ, when the central atom is bonded to atoms of different electronegativities by multiple bonds, the substance is known as extended Lewis acid, CO2, CS2, etc. ಎಕ್ಸ್ಟೆಂಡೆಡ್ ಲೂಯಿಸ್ ಬೇಸಿಸ್ ಅಂದ್ರೆ CO, ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ. ಆದ್ರೆ ಆಲ್ಕಿನ್ಸ್, ಆಲ್ಕೈನ್ಸ್ ಇರುತ್ತಲ್ಲ ಅದು, ಅವೆಲ್ಲದನ್ನ ಏನಂತ ಕರಿತಾ ಇದೀವಿ, ಇವನ್ನ ಬಾರ್ಡರ್ ಲೈನ್ ಲೂಯಿಸ್ ಬೇಸಸ್ ಅಂತ ಕರಿತಾ ಇದೀವಿ. ಓಕೆ, ರೈಟ್. ಹಾಗಿದ್ರೆ ಈಗ ನೆಕ್ಸ್ಟ್ ನೋಡು, ಹಾರ್ಡ್ ಆಸಿಡ್ಸ್, ಹಾರ್ಡ್ ಬೇಸಸ್ ಅಂತ. ಹಾರ್ಡ್ ಆಸಿಡ್ಸ್ ಇದ್ಮೇಲೆ ಸಾಫ್ಟ್ ಆಸಿಡ್ಸ್ ಇರಲೇಬೇಕು. ಇದು ಕಾನ್ಸೆಪ್ಟ್ ನಿಮ್ಮ ಸಿಲೆಬಸ್ ಇಂದ ಸ್ವಲ್ಪ ಒಂಚೂರು ಎಕ್ಸ್ಟೆಂಡ್ ಆಗಿರುವಂತದ್ದು, ಓದ್ಲೇಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಕ್ಯಾಟಯಾನ್ಸ್ ಆಫ್ ಲೈಟರ್ ಎಲಿಮೆಂಟ್ಸ್, smaller size, higher charge, not easily polarizable. Example, lighter alkali and alkaline earth metals like boron, aluminum, silicon, titanium, chromium, avella ions idenu, they are all lighter transition elements ಅಂತ. ಎಕ್ಸ್ಕ್ಯೂಸ್ ಮೀ. ಹಾಗಿದ್ರೆ ಅವೆಲ್ಲವೂ ಏನ್ ಮಾಡ್ತಾ ಇದೆ, ಹಾರ್ಡ್ ಆಸಿಡ್ಸ್ ಅನ್ನ ಫಾರ್ಮ್ ಮಾಡ್ತಾ ಇದೆ, ಗೊತ್ತಿರ್ಬೇಕು ನಮಗೆ. ಹಾಗಿದ್ರೆ ಕ್ಯಾಟಯಾನ್ಸ್ ಆಫ್ ಲೈಟರ್ ಎಲಿಮೆಂಟ್ಸ್, ಸ್ಮಾಲರ್ ಸೈಜ್, ಹೈಯರ್ ಚಾರ್ಜ್, ವಿಚ್ ಆರ್ ನಾಟ್ ಈಸಿಲಿ ಪೋಲರೈಸಬಲ್. ಯಾವ್ಯಾವುದು? ಬೋರಾನ್, ಅಲ್ಯೂಮಿನಿಯಂ, ಸಿಲಿಕಾನ್, ಟೈಟಾನಿಯಂ 4+, chromium 3+, cobalt 2+, and iron 3+. They are all constitutes what? Harder acids. Soft acids ಅಂದ್ರೆ ಏನಪ್ಪಾ? ಉಲ್ಟಾ. Cations of heavier elements, larger size, lower charge, and easily polarizable. Polarity ಏನಾಗಿರುತ್ತಂತೆ, ಪ್ಲಸ್ ಮೈನಸ್ ಬೇಗ ಆಗುತ್ತೆ. ಹಾಗಿದ್ರೆ ಎಕ್ಸಾಂಪಲ್ ಯಾವ್ದಾಗ್ಬಹುದು? ಹೆವಿ ಟ್ರಾನ್ಸಿಷನ್ ಮೆಟಲ್ಸ್ ಅಯಾನ್ಸ್ ಅಂತ, ಅಂದ್ರೆ ಸೆಕೆಂಡ್ ಅಂಡ್ ಥರ್ಡ್ ರೋ ನಲ್ಲಿ ಇರುವಂತದ್ದು. ಮರ್ಕ್ಯುರಿ ಇದೆ, ಪೆಲಾಡಿಯಂ ಇದೆ, ಕ್ಯಾಡ್ಮಿಯಂ, ಕಾಪರ್, Ag+, Hg+, ಇವೆಲ್ಲದೂ ಕೂಡ ಏನಾಗುತ್ತೆ, ಸಾಫ್ಟ್ ಆಸಿಡ್ಸ್ ಅನ್ನ ಫಾರ್ಮ್ ಮಾಡ್ಕೊಳ್ತಾ ಇದೆ ಅಂತ. ಓಕೆ, ಎಕ್ಸ್ಕ್ಯೂಸ್ ಮೀ. ಓಕೆ, ಹಾಗಾದ್ರೆ ಸಾಫ್ಟ್ ಆಸಿಡ್ಸ್ ಅಂದ್ರೆ ಏನು? ಕ್ಯಾಟಯಾನ್ಸ್ ಆಫ್ ಹೆವಿಯರ್ ಎಲಿಮೆಂಟ್ಸ್, ಲಾರ್ಜರ್ ಸೈಜ್ ಅಂಡ್ ಲೋವರ್ ಚಾರ್ಜಸ್ ಅಂಡ್ ಈಸಿಲಿ ಪೋಲರೈಸಬಲ್. ಎಕ್ಸಾಂಪಲ್ ಹೆವಿಯರ್ ಟ್ರಾನ್ಸಿಷನ್ ಮೆಟಲ್ಸ್ ಅಯಾನ್ಸ್ ಅಂತ, ಮೆಟಲ್ ಅಯಾನ್ಸ್ ಸೆಕೆಂಡ್ ಅಂಡ್ ಥರ್ಡ್ ರೋ, ಎಸ್ಪೆಷಲಿ ಮರ್ಕ್ಯುರಿ, ಪೆಲಾಡಿಯಂ, ಕ್ಯಾಡ್ಮಿಯಂ, ಕಾಪರ್ ಅಯಾನ್, Ag+, Hg+, ಮರ್ಕ್ಯೂರಸ್ ಅಂತ ಕರಿತೀವಿ, ಮರ್ಕ್ಯೂರಸ್ ಅಂಡ್ ಮರ್ಕ್ಯೂರಿಕ್. ಇವೆಲ್ಲವೂ ಕೂಡ ದೇ ಆರ್ ಗೋಯಿಂಗ್ ಟು ಫಾರ್ಮ್ ವಾಟ್? ಸಾಫ್ಟ್ ಆಸಿಡ್ಸ್. ಅಂಡ್ ಹಾರ್ಡ್ ಬೇಸಸ್ ಅಂತ ಬಂದ್ರೆ,
Species having lower the donor atoms of higher electronegativity and lower polarizability. Electronegativity ಗೊತ್ತು, polarizability ಅಂದ್ರೆ ಏನು? They having the ability to polarize a non-polar molecule. Okay, ಹಾಗಿದ್ರೆ ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ಕ್ಲೋರಿನ್ ಎಟ್ಸೆಟ್ರಾ ಎಕ್ಸಾಂಪಲ್ ಅಂತ ತಗೊಂಡ್ರೆ ವಾಟರ್ ಇದೆ, ಅಮೋನಿಯಾ ಇದೆ, ಆಲ್ಕೋಹಾಲ್ ಇದೆ, ಸುಮಾರು ಇದಾವೆ. ಸೊ ಇವೆಲ್ಲ ಏನಂತೆ ಹಾರ್ಡ್ ಬೇಸಸ್ ಆಗಿ ಆಕ್ಟ್ ಮಾಡುತ್ತೆ. ಸಾಫ್ಟ್ ಬೇಸಸ್ ಅಂದ್ರೆ ಸ್ಪೀಶೀಸ್ ಹ್ಯಾವಿಂಗ್ ಡೋನರ್ ಆಟಮ್ಸ್ ಆಫ್ ಲೋವರ್ ಎಲೆಕ್ಟ್ರೋನೆಗೆಟಿವಿಟೀಸ್ ಅಂಡ್ ಹೈಯರ್ ಪೋಲರೈಸಬಿಲಿಟಿ. ಲೋವರ್ ಪೋಲರೈಸಬಿಲಿಟಿ ಅಂದ್ರೆ ದೇ ಕೆನಾಟ್ polarize that to up to that much extent as these are doing. ಹಾಗಿದ್ರೆ ಎಕ್ಸಾಂಪಲ್ ಅಂತ ತಗೊಂಡ್ರೆ ಫಾಸ್ಫರಸ್ ಇದೆ, ಆರ್ಸೆನಿಕ್ ಇದೆ, ಸಲ್ಫರ್ ಎಟ್ಸೆಟ್ರಾ. ಇಲ್ಲಿ ನಾನು ತಗೊಳ್ಳೋದು ಟ್ರೈ ಆಲ್ಕೈಲ್ ಫಾಸ್ಫರಸ್, ಅದೇ PH3 ಇದೆಯಲ್ಲ ಫಾಸ್ಫೈನ್ ಅಂತ ಹೇಳಿ, ಅದೇ ಟ್ರೈ ಆಲ್ಕೈಲ್ ಅಥವಾ ಟ್ರೈ ಮಿಥೈಲ್ ಫಾಸ್ಫೈನ್ ಅಂತ ಕರೀತಾರೆ. ನೆಕ್ಸ್ಟ್ ಲಕ್ಸ್ ಫ್ಲಡ್ ಕಾನ್ಸೆಪ್ಟ್. ಓಕೆ, ಇಲ್ಲಿ ಆಸಿಡ್ಸ್ ಅಂಡ್ ಬೇಸಸ್ ಅಂತ ಬಂದ್ರೆ ಸೋ ಮೆನಿ ಥಿಯರೀಸ್ ವಿಚ್ ಇಸ್ ಗೋಯಿಂಗ್ ಟು ಗಿವ್ ಇನ್ಫಾರ್ಮೇಶನ್. ಅದರಲ್ಲಿ ಮೇನ್ ಆಗಿ ಬರುವಂತದ್ದು ಇದು ಕೂಡ. ಇಲ್ಲಿ ನೋಡ್ತಾ ಇರೋದು an oxide ion donor is a base and an oxide ion acceptor is an acid. ನೋಡಿ, ಬೇರಿಯಂ ಆಕ್ಸೈಡ್ ಇದೆ, ಬೇರಿಯಂ ಆಕ್ಸೈಡ್, ಸಿಲಿಕಾ ಇದೆ. ಈ ಬೇರಿಯಂ ಆಕ್ಸೈಡ್ ಬೇಸ್ ಅಂತ ಕರಿತಾ ಇದೀವಿ. ಸಿಲಿಕಾನ್ ಡೈಆಕ್ಸೈಡ್ ಅನ್ನ ನಾವು ಆಸಿಡ್ ಅಂತ ತಗೊಳ್ತಾ ಇದೀವಿ. ಸಿಲಿಕಾನ್ ಡೈಆಕ್ಸೈಡ್ ಅನ್ನೋದು ಈಸಿಯಾಗಿ ಕೊಡ್ತಾ ಇದೆಯಂತೆ, ನೆನ್ಪಿಟ್ಕೋಬೇಕು. ಹಾಗಾದ್ರೆ ಬೇರಿಯಂ ಆಕ್ಸೈಡ್ ಇಸ್ ಅನ್ acceptor. How can we say that one? Transition element and also a metal one. Correct? ಹಾಗಿದ್ರೆ when you donate an oxide, that will take or receive to form barium silicate. Magnesium oxide is there. When you add SO3, it's going to form magnesium sulfate. Okay, right. ಹಾಗಿದ್ರೆ ಲಕ್ಸ್ ಫ್ಲಡ್ ಕಾನ್ಸೆಪ್ಟ್ ಅಲ್ಲಿ ಆಕ್ಸೈಡ್ ಅಯಾನ್ ಡೋನರ್ is called as a base and an oxide ion acceptor is an acid. Okay, oxide ion O minus. Next, ingold ಕಾನ್ಸೆಪ್ಟ್ ಅಂತ. ಇಲ್ಲಿ ನಾವು ನೋಡೋದು ಆಲ್ ಎಲೆಕ್ಟ್ರೋಫೈಲ್ಸ್ ಆರ್ ಆಸಿಡ್ಸ್ ಅಂಡ್ ಆಲ್ ನ್ಯೂಕ್ಲಿಯೋಫೈಲ್ಸ್ ಆರ್ ಬೇಸಸ್. ಎಲೆಕ್ಟ್ರೋಫೈಲ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಇರುವಂತ ಸ್ಪೀಶೀಸ್ ನಾವೇನಂತ ಕರಿತಾ ಇದೀವಿ? ಎಲೆಕ್ಟ್ರೋಫೈಲ್ ಅಂದ್ರೆ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಶೀಸ್. ನೆಗೆಟಿವ್ ಚಾರ್ಜ್ ಇರೋ ಸ್ಪೀಶೀಸ್ ನಾನು ನ್ಯೂಕ್ಲಿಯೋಫೈಲ್ ಅಂತೀನಿ. ಯಾಕೆ? ನ್ಯೂಕ್ಲಿಯಸ್ ಲವಿಂಗ್ ಸ್ಪೀಶೀಸ್. ನ್ಯೂಕ್ಲಿಯಸ್ ಯಾವ ಚಾರ್ಜ್ ಇರುತ್ತಂತೆ? ಪಾಸಿಟಿವ್ ಚಾರ್ಜ್. ದಟ್ ಮೀನ್ಸ್ ಇಟ್ ಶುಡ್ ಬಿ ನೆಗೆಟಿವ್ ಚಾರ್ಜ್. ಓಕೆ, ರೈಟ್. ಹಾಗಿದ್ರೆ ಸ್ಟ್ರೆಂತ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಅಂತ ಹೇಳುವಾಗ ವಿ ಆರ್ ಗೋಯಿಂಗ್ ಟು ಯೂಸ್ KA ಅಂದ್ರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆಸಿಡ್ ಆರ್ ಬೇಸಸ್. ದ ಸ್ಟ್ರಾಂಗರ್ ಇಸ್ ದ ಆಸಿಡ್. ನೋಡ್ಕೊಳ್ಳಿ, ದ ಗ್ರೇಟರ್ ದ ವ್ಯಾಲ್ಯೂ ಆಫ್ KA ಆರ್ KB, ಸ್ಟ್ರಾಂಗರ್ ಇಸ್ ದ ಆಸಿಡ್. ಅಂಡ್ ಸ್ಮಾಲರ್ ದ ವ್ಯಾಲ್ಯೂ ಆಫ್ pKa, ದ ಸ್ಟ್ರಾಂಗರ್ ಇಸ್ ದ ಆಸಿಡ್. ಹಾಗಾದ್ರೆ ಅಸಿಡಿಕ್ ಸ್ಟ್ರೆಂತ್ ಅನ್ನೋದು ಡೈರೆಕ್ಟ್ಲಿ ರಿಲೇಟೆಡ್ ಟು KA ವ್ಯಾಲ್ಯೂ and inversely related to pKa value. Some of the acids we are just observing. ನೋಡ್ಕೊಂತ ಹೋಗಿ ಯಾವುದಕ್ಕೆ ತುಂಬಾ ಕಡಿಮೆ ಇದೆ? ಕರೆಕ್ಟ್, HClO4 -10 ಇದೆಯಂತ pKa ವ್ಯಾಲ್ಯೂ. ಹೌದಾ? ರೈಟ್. ಹಾಗಿದ್ರೆ ನಾವೇನ್ ಮಾಡ್ಬೋದು ಅಂತ, pKa ವ್ಯಾಲ್ಯೂ ಯಾವುದು ತುಂಬಾ ಕಡಿಮೆ ಇರುತ್ತೆ, that is going to be called as what? Strong acid. Okay, right. So the list is given there. Next, relative strengths of acids. Already ಗೊತ್ತು ನಮಗೆ. Weak acid ಗಾದ್ರೆ Ka is equal to C into alpha square. For two acids with dissociation constant Ka1 and Ka2 at the same concentration C, ನಾವಿಲ್ಲಿ ನೋಡ್ತಾ ಇರೋದು ಎರಡು ಡಿಫರೆಂಟ್ ಆಸಿಡ್ ಗಳ ಮಧ್ಯೆ ನಾವು ಕಂಪ್ಯಾರಿಸನ್ ಮಾಡುವಾಗ dissociation constant of acid 1 divided by dissociation, sorry, this one, in it the degree of dissociation of one acid to the degree of dissociation of another acid ತಗೊಂಡ್ರೆ that is going to give raised to what? Square root of Ka1 divided by Ka2. That is going to be equal to strength of the acid Ha1 and strength of the acid Ha2. Bases ತಗೊಂಡ್ರು ಹಾಗೆ. Relative strengths of the bases Kb is going to be also given by the formula C into alpha square. ಹಾಗಾದ್ರೆ ಎರಡು ಬೇಸಸ್ ಇದೆ ಅಂತ ಅಂದ್ಕೋ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅದರದ್ದು Kb1 and Kb2 ಇದೆ.
ಹಾಗಾದ್ರೆ ಆಲ್ಫಾ 1 ಬೈ ಆಲ್ಫಾ 2 ಏನಾಗುತ್ತಂತೆ ಕೆ ಸ್ಕ್ವೇರ್ ರೂಟ್ ಆಫ್ KB1 ಬೈ KB2 ಆಗಿರುತ್ತೆ. ಗೊತ್ತಿರ್ಬೇಕು ಇಷ್ಟು. ಕೊನೆಯದಾಗಿ ಲೆವೆಲಿಂಗ್ ಎಫೆಕ್ಟ್ ಅಂತ ಕರಿತಾ ಇದ್ದೀವಿ. ಅಂದ್ರೆ ಏನು ಸರ್? ಹೌದಲ್ವಾ? ಆಲ್ ದ ಸ್ಟ್ರಾಂಗ್ ಆಸಿಡ್ಸ್ ಇನ್ aqueous solution appear almost equally strong since water acts as a strong base. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗ ವೆರಿ ಸ್ಟ್ರಾಂಗ್ ಅಂತ ಹೇಗೆ ಗೊತ್ತಾಗುತ್ತೆ? ಕಂಪ್ಯಾರಿಟಿವ್ಲಿ ಇದು ಕಂಪೇರ್ ಮಾಡಿದ್ರೆ ಇದೇನ್ ಮಾಡುತ್ತಂತೆ, ಇದಕ್ಕೆ ಕಂಪ್ಯಾರಿಟಿವ್ಲಿ ಸ್ಟ್ರಾಂಗ್ ವೀಕ್ ಅಂತ ಗೊತ್ತಾಗುತ್ತೆ. ಈ ಆಸಿಡ್ ಸ್ಟ್ರಾಂಗ್ ಯಾಕೆ ಆಗ್ತಿದೆ ಅಂತಂದ್ರೆ ಆ ಬೇಸಸ್ ಇರುತ್ತಲ್ಲ ವಾಟರ್, ಅದು ಬೇಗ ಬೇಗ ಏನ್ ಮಾಡ್ತಾ ಇದೆ ಅಂದ್ರೆ ವಿಚ್ ಇಸ್ ಗೋಯಿಂಗ್ ಟು ಆಕ್ಟ್ ಆಸ್ ಅ ಸ್ಟ್ರಾಂಗ್ ಬೇಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ, HClO4 HBr ಸಲ್ಫ್ಯೂರಿಕ್ ಆಸಿಡ್ HCl and HNO3 appears equally strong. ಯಾವಾಗ water is acting as a strong acid, a strong base, ಅಂದ್ರೆ it takes up that H plus given by those acid. As a result only it is going to be becoming strong acid. HClO4 ನ ಅಥವಾ HCl ನ ಸ್ಟ್ರಾಂಗ್ ಆಸಿಡ್ ಅಂತ ಯಾಕೆ ಕರಿತಾ ಇದೆಯಾ? ಅದು ಎಷ್ಟು ಬೇಗ H ಪ್ಲಸ್ ಕೊಡುತ್ತೋ ಅಷ್ಟೇ ಬೇಗ ಅದನ್ನ ರಿಸೀವ್ ಮಾಡಿಕೊಳ್ಳುವಂತ ಸಬ್ಸ್ಟೆನ್ಸ್ ಇದ್ದಾಗ. ಹಾಗಾಗಿ ವಾಟರ್ ಕೆಲಸ ಮಾಡ್ತಾ ಇದೆ. ಸೊ ವಾಟರ್ ಇಸ್ ಅ ಸ್ಟ್ರಾಂಗ್ ಬೇಸ್, ರೈಟ್? ಅಂಡ್ ಹೆನ್ಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ as ವಾಟ್? ಆ ಸಬ್ಸ್ಟೆನ್ಸ್ ಅನ್ನ ಸ್ಟ್ರಾಂಗ್ ಆಸಿಡ್ ಅಂತ ಕರಿತಾ ಇದ್ದೀನಿ. ಹೆನ್ಸ್ ರಿಲೇಟಿವ್ ಸ್ಟ್ರೆಂತ್ಸ್ ಇನ್ aqueous solution cannot be compared. ಈಗ ನಾನು ಎಕ್ಸ್ಪ್ರೆಸ್ ಮಾಡುವಾಗ HCl, HNO3, H2SO4 ಈ ಮೂರನ್ನು ತಗೊಂಡು ಇದರಲ್ಲಿ ಸ್ಟ್ರಾಂಗ್ ಆಸಿಡ್ ಯಾವುದು ಅಂತ ಹೇಳಿದ್ರೆ ವಾಟರ್ಗೆ ಹಾಕಿದಾಗ ಎಲ್ಲೋದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದನ್ನ ನಾವು ಲೆವೆಲಿಂಗ್ ಎಫೆಕ್ಟ್ ಅಂತ ಕರಿತಾ ಇದ್ದೀವಿ. ಯಾಕೆ ಅದು ಸ್ಟ್ರಾಂಗ್ ಆಸಿಡ್ ಆಯ್ತು ಅಂದ್ರೆ ಆ ಸಬ್ಸ್ಟೆನ್ಸಸ್ ವಾಟರ್ ಸ್ಟ್ರಾಂಗ್ ಬೇಸ್ ಆಗಿರೋದ್ರಿಂದ. ಈ ಎಲ್ಲಾ ಸಬ್ಸ್ಟೆನ್ಸ್ಗಳು ಎಷ್ಟೆಷ್ಟು ಬೇಗ ಕೊಟ್ರು ವಾಟರ್ ತಗೊಳ್ಳೋದು ಮಾತ್ರ ಅಷ್ಟೇ ಫಾಸ್ಟ್ ಆಗಿ, ಹಾಗಾಗಿನೇ ನ್ಯೂಟ್ರಲೈಸೇಷನ್ ಆಗ್ತಾ ಇರುತ್ತಲ್ವಾ. ಹಾಗಾಗಿ ದಟ್ ಇಸ್ ದ ರೀಸನ್ ವೈ ಸ್ಟ್ರಾಂಗ್ ಆಸಿಡ್ ಇದ್ದ ಮಾತ್ರಕ್ಕೆ ಅದು ಸ್ಟ್ರಾಂಗ್ ಆಸಿಡ್ ಅನ್ನಿಸ್ಕೊಳ್ಳಲ್ಲ, ಅದು ಕೊಟ್ಟಿರೋ H ಪ್ಲಸ್ ನ ರಿಸೀವ್ ಮಾಡಿಕೊಳ್ಳೋ ಸಬ್ಸ್ಟೆನ್ಸ್ ಕೂಡ ಅಲ್ಲಿರ್ಬೇಕು. ಇದನ್ನ ನಾವು ಲೆವೆಲಿಂಗ್ ಎಫೆಕ್ಟ್ ಅಂತ ಕರಿತಾ ಇದ್ದೀವಿ. ದ ರಿಲೇಟಿವ್ ಸ್ಟ್ರೆಂತ್ ಇನ್ aqueous solution cannot be compared. This phenomenon is known as what? ಲೆವೆಲಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳ? ರೈಟ್. ಹಾಗಿದ್ರೆ ಎಫೆಕ್ಟ್ ಆಫ್ ಸಾಲ್ವೆಂಟ್ ಆನ್ ಆಸಿಡ್ ಸ್ಟ್ರೆಂತ್ ಅಂತ. ಈಗ ನಾವು ನೋಡೋದಾದ್ರೆ ಸಾಲ್ವೆಂಟ್ ಏನ್ ಕೆಲಸ ಇದೆ? ಮೊದಲನೇದಾಗಿ ಅಸಿಟಿಕ್ ಆಸಿಡ್ ತಗೊಳ್ತಾ ಇದ್ದೀನಿ. ಇಲ್ಲಿ HA ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಒಂದು ಆಸಿಡ್ ತಗೋ, ಅಸಿಟಿಕ್ ಆಸಿಡ್ ಇದೆ, ವೀಕ್ ಆಸಿಡ್ ಗೊತ್ತು. ಸಪೋಸ್ ಅದಕ್ಕಿಂತನೂ ಸ್ಟ್ರಾಂಗ್ ಆಗಿರುವಂತ ಒಂದು ಸಬ್ಸ್ಟೆನ್ಸ್ ಅನ್ನ ಹಾಕ್ತಾ ಇದ್ದೀನಿ, ಸ್ಟ್ರಾಂಗ್ ಆಸಿಡ್. ಅವಾಗ ಏನ್ ಮಾಡುತ್ತೆ? ಅಸಿಟಿಕ್ ಆಸಿಡ್ ವಿಧಿ ಇಲ್ಲದೆ ಆ H ಪ್ಲಸ್ ಅನ್ನ ತಗೊಳ್ಳೇಬೇಕು ಅಂಡ್ ಫಾರ್ಮ್ಸ್ ಲೈಕ್ ದಿಸ್. ಹಾಗಿದ್ರೆ ಈ HA ಅನ್ನೋದು ಇದಕ್ಕಿಂತಲೂ ಸ್ಟ್ರಾಂಗ್ ಇದೆಯಂತೆ, ಗೊತ್ತಿರ್ಲಿ. HA ಅನ್ನೋದು ಸ್ಟ್ರಾಂಗ್ ಆಸಿಡ್. ಹಾಗಿದ್ರೆ ನೋಡು, ಆಸ್ ಅಸಿಟಿಕ್ ಆಸಿಡ್ ಹ್ಯಾಸ್ ಅ ಲಿಟಲ್ ಟೆಂಡೆನ್ಸಿ ಟು ಅಕ್ಸೆಪ್ಟ್ ಪ್ರೋಟಾನ್, even strong acids are feebly ionized in acetic acid. For example, HClO4 HBr sulfuric acid HCl and HNO3. ಹಾಗಾದ್ರೆ ಇದಕ್ಕೆ ಎಬಿಲಿಟಿ ಏನಿದೆಯಂತೆ? ಟು ಟೇಕ್ ಅಪ್ ದ H plus ion given by those acid. ನೆಕ್ಸ್ಟ್ ಇನ್ ಲಿಕ್ವಿಡ್ ಅಮೋನಿಯಾ ನಮಗೆ ಗೊತ್ತಿದೆ HA ಇದೆ, NH3 is going to be acting as what? Receiver of proton. Ammonia has a greater tendency to accept proton. Even weak acids appear strong in liquid ammonia. ನೆನ್ಪಿಟ್ಕೊಳ್ಳಿ, strong acids appear to be weak in acetic acid. ಇಲ್ಲಿ weak acids appear to be strong in liquid ammonia. For example, HCl, HNO3, acetic acid appear equally strong in liquid ammonia. ಸ್ಟ್ರೆಂತ್ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಅಥವಾ ಎಕ್ಸ್ಪ್ರೆಸ್ ಮಾಡುವಾಗ ಯಾವ ಸಾಲ್ವೆಂಟ್ ಅಲ್ಲಿ ಅನ್ನೋದು ಕೂಡ ಕೌಂಟ್ ಆಗುತ್ತೆ, ಗೊತ್ತಿರ್ಬೇಕು. ನೆಕ್ಸ್ಟ್, ಇನ್ ಹೈಡ್ರೋಜನ್ ಫ್ಲೋರೈಡ್, ಸಿನ್ಸ್ HF is a strong acid, the other acid acts as a base when dissolved in HF. ಹಾಗಾದ್ರೆ HNO3 ಹಾಕಿದ್ರೆ ಏನಾಗುತ್ತಂತೆ? HF ಅದಕ್ಕೆ H ಪ್ಲಸ್ ಕೊಡ್ತಾ ಇದೀನಿ HNO3 ಟು ಫಾರ್ಮ್ H2NO3 ಪ್ಲಸ್ ಅಂತ ಗೊತ್ತಿರ್ಬೇಕು. ಹಾಗಾದ್ರೆ ರಿಲೇಷನ್ ಬಿಟ್ವೀನ್ KA ಅಂಡ್ KB ಅಂತ ತಗೊಂಡ್ರೆ KA ಅಂಡ್ KB ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು ವಾಟ್? ಅಯಾನಿಕ್ ಪ್ರಾಡಕ್ಟ್ ಅಂತ ಕರಿತಾ ಇದೀವಿ, ಕರೆಕ್ಟ್?
ಹಾಗಾದ್ರೆ pKa and pKb is equal to pKw, that is equal to 14. pH ಅಂತ ಬರುತ್ತೆ ಗೊತ್ತಲ್ಲ, ಹೈಡ್ರೋಜನ್ ಪೊಟೆನ್ಸ್ ಅಂತ ಹೇಳಿ pH ಸ್ಕೇಲ್ ಅಂತ ಬರುತ್ತೆ. ಇದು 1 to 14 ವರೆಗೂ ಇರುತ್ತೆ. 7 being the middle, that is going to be called as what? Neutral. ಹಾಗಾದ್ರೆ ಇದು ಬೇಸಿಕ್ ಆಗಿರುತ್ತಂತೆ 7 to 14. ಹಾಗಾದ್ರೆ 7 ಇಂದ ಬಿಲೋ 1 ಗಿಂತ ಜಾಸ್ತಿ ಇದ್ರೆ ಅದನ್ನೇನಂತ ಕರಿತಾ ಇದೆಯಾ? ಆಸಿಡ್ ಅಂತ ಕರಿತಾ ಇದೆಯಾ? ಆಸಿಡ್. ನೆಕ್ಸ್ಟ್, ಅಯೋನೈಸೇಷನ್ ಆಫ್ ಪಾಲಿಬೇಸಿಕ್ ಆಸಿಡ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಮೋನೋಬೇಸಿಕ್ ಆಸಿಡ್ ಅಂದ್ರೆ ಯಾವುದೋ ಒಂದು ಆಸಿಡ್ ಇದೆಯಂತೆ, ಸೇ ಫಾರ್ ಎಕ್ಸಾಂಪಲ್ ಲೈಕ್ ಇದನ್ನ ಅಯನೈಸ್ ಮಾಡಿದ್ರೆ ಎಷ್ಟು H+ ಬರುತ್ತಪ್ಪ? ಒಂದೇ ಒಂದು. ಈಗ ನೋಡ್ಕೋ, ಈ ಬಂದಿರೋ H+ ನ ನ್ಯೂಟ್ರಲೈಸ್ ಮಾಡೋದಕ್ಕೆ ನನಗೆ ಎಷ್ಟು OH ಬೇಕಾಗುತ್ತೆ? ಒಂದು. ಸಪೋಸ್ ಇಲ್ಲಿ 2 ಇದ್ದಿದ್ರೆ ಇಲ್ಲಿ 2 ಬೇಕಾಗಿತ್ತು, 3 ಇದ್ದಿದ್ರೆ 3. ಈಗ ನಾನು ಹೇಳಕೊಟ್ಟಿರೋದು ಈ H+ ಅನ್ನ ಅಂದ್ರೆ ಈ ಆಸಿಡ್ ಅಲ್ವಾ, ಇದನ್ನ ನ್ಯೂಟ್ರಲೈಸ್ ಮಾಡಕ್ಕೆ ಎಷ್ಟು ಮೋಲ್ಸ್ ಆಫ್ OH- ಬೇಕು? 1 ಮೋಲ್ ಸಾಕಾಗುತ್ತೆ. ಹಾಗಾಗಿನೇ ಅದನ್ನ ನಾನು ಮೋನೋಬೇಸಿಕ್ ಅಂತ ಕರಿತಾ ಇದ್ದೀನಿ. ಪಾಲಿಬೇಸಿಕ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಕೊಟ್ರೆ H3PO4 ಇದೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. H3PO4 ಅಲ್ಲಿ ಒಂದು H+ ಕೊಟ್ಟ ತಕ್ಷಣ ಇದೇನಾಗ್ತದೆ? H2PO4-. ಗೇನ್ ಇನ್ನೊಂದು ಎಲೆಕ್ಟ್ರಾನ್ H+ ಕೊಡ್ತಾ ಇದೆಯಂತೆ, ದೆನ್ ಒಂದು ಚಾರ್ಜ್ ಕಡಿಮೆ ಬರೀತೀಯ. ಇನ್ನೂ ಒಂದು H+ ಕೊಟ್ರೆ ಇನ್ನೂ ಒಂದು ಚಾರ್ಜ್ PO4 3- ಬಂದಿರುತ್ತಂತೆ, ಗೊತ್ತಿರಲಿ. ಹಾಗಿದ್ರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಬಂದಿರುತ್ತಲ್ಲ, ಅದಕ್ಕೆ ನೋಡಿ ಇಲ್ಲಿ K1, K2, K3. That is going to be highest for the first one and lowest for the last one. ಹಾಗಾದ್ರೆ ಓವರ್ ಆಲ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಹೇಗೆ ಕೊಡ್ತಾ ಇದೀವಂತೆ? K is equal to K1 into K2 into K3 ಅಂತ ಕರಿತಾ ಇದೀವಿ. ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್, ಆಂಫೋಟೆರಿಕ್ ಆರ್ ಆಂಫಿಫ್ರೋಟಿಕ್ ಸಬ್ಸ್ಟೆನ್ಸಸ್ ಆರ್ ಆಂಪೋಲೈಟ್ಸ್. ಹಾಗಿದ್ರೆ ನೋಡಿ, ಆಂಫೋಟೆರಿಕ್ ಅಂದ್ರೆ ದ ಸಬ್ಸ್ಟೆನ್ಸ್ ವಿಚ್ ಆಕ್ಟ್ಸ್ ವೆಲ್ ಆಸ್ ಆಸಿಡ್ as well as base. Water, best example, which acts as an acid with ammonia and base with acetic acid. ಹಾಗಾದ್ರೆ a substance acting as proton donor and proton acceptor ಅಂತ ಈಸಿಯಾಗಿ ಹೇಳ್ಬೋದು. ಇಲ್ಲಿ ಬರೋದು ನೆಕ್ಸ್ಟ್ ಕಾನ್ಸೆಪ್ಟ್, ಕಾಮನ್ ಅಯಾನ್ ಎಫೆಕ್ಟ್. The degree of ionization of an electrolyte is suppressed by the addition of another electrolyte having a common ion. This is known as common ion effect. Example, acetic acid ಇತ್ತಂತೆ. When you add HCl or sodium acetate, strong electrolytes ಎರಡೂನು, ಆ ಅಸಿಟಿಕ್ ಆಸಿಡ್ ಡಿಸೋಸಿಯೇಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. That is called suppression. It helps in controlling the concentration of ions furnished by weak electrolyte and it affects the solubility of the salts also. ಈಗ ನಾನು ಹೇಳಕ್ ಹೋಗ್ತಾ ಇರೋದು ಮಿಕ್ಸ್ಚರ್ ಆಫ್ ವೀಕ್ ಆಸಿಡ್ ಅಂಡ್ ಇಟ್ಸ್ ಸಾಲ್ಟ್ ವಿತ್ ಎ ಸ್ಟ್ರಾಂಗ್ ಬೇಸ್ ಅಂತ. ಬಫರ್ ಸೊಲ್ಯೂಷನ್ ಬಗ್ಗೆ ನಾ ಹೇಳಲೇಬೇಕು. ಬಫರ್ ಸೊಲ್ಯೂಷನ್ ಅಂದ್ರೆ ಎ ಸೊಲ್ಯೂಷನ್ ವಿಚ್ ರೆಸಿಸ್ಟ್ the change in pH by the addition of small amount of acid or small amount of base. ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣಂತೆ, HA ಅನ್ನೋದು giving rise to HA+, H+ and A-, Na+, Na sodium compound ಇದ್ರೆ that's going to giving rise to Na+ and A-. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೊಡಬಹುದು, ರೈಟ್? HA ಅಂದ್ರೆ ಆಸಿಡ್ ಇರುತ್ತೆ, A- ಅಂದ್ರೆ ಸಾಲ್ಟ್ ಇರುತ್ತೆ. ದಟ್ಸ್ ಹಾಗಾದ್ರೆ ಎಕ್ಸ್ಪ್ರೆಷನ್ ನೋಡ್ಕೊಳ್ಳಿ ಇಲ್ಲಿ. HA being weak acid and secondly due to common ion remains almost unionized. ಹಾಗಿದ್ರೆ salts are almost 100% ionized ಅಂತ ಗೊತ್ತಿರುತ್ತೆ. 100% ionized ಇದ್ದೇ ಇರುತ್ತಂತೆ, because it is going to form what? Complete ionized product ಅಂತ ಕರೀತಾರೆ. ನೆಕ್ಸ್ಟ್, ವೀಕ್ ಬೇಸಸ್ಗೂ ಅದೇ ತರನೇ ಬರುತ್ತೆ ನೋಡಿ. OH- is equal to Kb into base concentration by salt concentration. ಓಕೆ, ನೆಕ್ಸ್ಟ್ ಬರೋದೆ solubility product ಬಗ್ಗೆ. ಏನು solubility product? At constant temperature and pressure, the saturated solution of sparingly soluble salt has an equilibrium between the excess of the solute and the ions furnished by it. Solid AgCl which is going to be dissolved, but ions in solution which are going to form what? Ag plus Cl-. ಇನ್ನು AgCl ಹಾಗೆ ಇತ್ತು. ಆ AgCl ಹಾಗೆ ಇದ್ದಿದ್ದು ಅಯನೈಸ್ ಆದ್ಮೇಲೆ ಬರೋದು ಯಾವ್ದಂತೆ? ಅಲ್ಯೂಮಿನಿಯಂ ಅಯನ್, ಕ್ಲೋರೈಡ್ ಅಯನ್, ಸಾರಿ ಸಿಲ್ವರ್ ಅಯನ್ ಅಲ್ವಾ? ಓಕೆ, AgCl ಇತ್ತು. AgCl ಅಯನೈಸ್ ಆದ್ರೆ ಬರೋದು Ag+ and Cl-. ಹಾಗಾದ್ರೆ ಅಪ್ಲೈಯಿಂಗ್ ಲಾ ಆಫ್ ಮಾಸ್ ಆಕ್ಷನ್, K is equal to product concentration by reactant concentration ಅಂತೆ.
ಅಥವಾ KAgCl is equal to Ag plus and Cl minus. ಹಾಗಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ, ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟಿರೋದು. ಸೊ KSP is given by what? AgCl ಅನ್ನೋದು ಸಾಲ್ಟ್ ಅಲ್ವಾ, ವಿ ಆರ್ ನಾಟ್ ಕನ್ಸಿಡರಿಂಗ್ ದಟ್. ಹಾಗಿದ್ರೆ Ag plus and Cl minus ಅಯಾನ್ ಕಾನ್ಸಂಟ್ರೇಷನ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತಂತೆ. ನೆಕ್ಸ್ಟ್, the constant KSP is known as what? Solubility product. ಅದನ್ನ solubility product ಅಂತ್ಯ. It is equal to the product of concentration of ions in saturated solution. ನೋಡ್ಕೊಳ್ಳಿ, when KSP is greater than Ag plus and Cl minus concentration, solution is not saturated, right? Solution is supernaturated and precipitation takes place. Solution is saturated. ಹಾಗಿದ್ರೆ ನೋಡ್ಕೊಂತ ಬರೋಣ. KSP ವ್ಯಾಲ್ಯೂ ಲೆಸ್ ದ್ಯಾನ್ Ag plus Cl minus ಇದ್ರೆ ಸೊಲ್ಯೂಷನ್ ಇಸ್ ಸೂಪರ್ ಸ್ಯಾಚುರೇಟೆಡ್ ಅಂಡ್ precipitation takes place. Solution is saturated. Precipitation takes place. KSP ವ್ಯಾಲ್ಯೂ ಏನಾದರೂ ಈಕ್ವಲ್ ಟು Ag plus and Cl minus ಆಗಿದ್ರೆ solution is saturated. In generally we can give Ax By. So this is the one. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ. ರಿಲೇಷನ್ ಬಿಟ್ವೀನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂಡ್ ಸಾಲ್ಯುಬಿಲಿಟಿ. ಹಾಗಾದ್ರೆ ನಮ್ಗೆ ಗೊತ್ತು, ಫಾರ್ ಬೈನರಿ ಎಲೆಕ್ಟ್ರೋಲೈಟ್ AgCl BaSO4 ಅಂದ್ರೆ ಒಂದೇ ಸಾಲ್ಟ್ ಅಲ್ಲಿ ಎರಡು ಡಿಫರೆಂಟ್ ಅಯಾನ್ಸ್ ಇದೆ ಅಷ್ಟೇ. ಸಾಲ್ಯುಬಿಲಿಟಿ ಇಸ್ ಗೋಯಿಂಗ್ ಟು ಬಿ ಗಿವನ್ ಬೈ, ನೋಡಿ ಸಾಲ್ಯುಬಿಲಿಟಿನ ಹೇಗೆ ಕೊಡ್ತೀರಾ ಅಂತ, ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ KSP ಅಂತ, ರೈಟ್? ಹಾಗಿದ್ರೆ ದ ಟರ್ನರಿ ಎಲೆಕ್ಟ್ರೋಲೈಟ್ CaF2 PbI ಗಿವಿಂಗ್ ರೇಸ್ ಟು ವಾಟ್? KSP divided by 4 to the power of 1/3. A representation of KSP for various electrolyte ಇಲ್ಲಿ ಕೊಟ್ಟಿದ್ದೀವಿ, ನೋಡ್ತಾ ಬನ್ನಿ. ಇಲ್ಲೊಂದು ಸಾಲ್ವ್ಡ್ ಪ್ರಾಬ್ಲಮ್ ಕೂಡ ಇದೆ, ರೈಟ್? ನೆಕ್ಸ್ಟ್, dissociation constant of water or ionic product of water. Water being weak electrolyte strongly ionized as follows. Sorry, slightly ionizes as follows. ಅಂದ್ರೆ ಎರಡು ವಾಟರ್ ಮಾಲಿಕ್ಯೂಲ್ ಸೇರ್ಕೊಂಡ್ರೆ ಒಂದು ಹೈಡ್ರೋನಿಯಂ ಅಯಾನ್, ಒಂದು OH ಮೈನಸ್ ಬರುತ್ತೆ. ಇಟ್ಸ್ ಪ್ರಾಡಕ್ಟ್ ಇಸ್ ಟೇಕನ್ ಆಸ್, ಅದೇ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳಿದ್ನಲ್ವಾ, ರೈಟ್? ರೇಟ್ ಕಾನ್ಸ್ಟೆಂಟ್, ವೆಲಾಸಿಟಿ ಕಾನ್ಸ್ಟೆಂಟ್ ಅಂತ ಹೇಳಿ ಅದು. ಹಾಗಿದ್ರೆ ಇಲ್ಲಿ ನಾವು ನೋಡೋದಾದ್ರೆ ಯಾವ್ದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ರೈಟ್? Kw is equal to H3O plus into OH minus ion concentration. ಹಾಗಿದ್ರೆ Kw is known as what? Ionic product of water or dissociation constant of water. It is equal to the product of concentration and ions in water. At constant temperature of 25 degrees Celsius, the value of Kw is 1.0 into 10 to the power of minus 14. ಹಾಗಾದ್ರೆ in pure water that's going to be equal to 10 to the power minus 7 ಅಂತೆ. ಎರಡನ್ನು ಸೇರಿಸಿದ್ರೆ H plus and OH minus, that's going to become 10 to the power minus ಎಷ್ಟಾಗುತ್ತೆ? 14 ಆಗಿರುತ್ತೆ. ಅದಕ್ಕಾಗಿ ನಮ್ಗೆ ಗೊತ್ತು, ಹೆನ್ಸ್ ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತ ತಗೊಂಡ್ರೆ 55.5 ಬಂದಿರುತ್ತೆ, ಕರೆಕ್ಟ್? ಇಟ್ಸ್ ಗೋಯಿಂಗ್ ಟು ಬಿ ವಾಟ್? ಮಾಸ್ ಬೈ ಮೋಲಾರ್ ಮಾಸ್ ಅಂತ, ಕರೆಕ್ಟಾ? ರೈಟ್, ನೋಡ್. ಎಸ್, ದ ಅಡಿಷನ್ ಆಫ್ ಸಾಲ್ಟ್, ಆಸಿಡ್ ಆರ್ ಬೇಸ್ ಡು ನಾಟ್ ಚೇಂಜ್ ವ್ಯಾಲ್ಯೂ ಆಫ್ Kw. ಇಟ್ಸ್ ವ್ಯಾಲ್ಯೂ ಚೇಂಜಸ್ ಓನ್ಲಿ ವಿತ್ ದ ಟೆಂಪರೇಚರ್. ಗೊತ್ತಿರಬೇಕಿದು. ಹಾಗಾದ್ರೆ ಎಕ್ಸ್ಪ್ರೆಸಿಂಗ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇನ್ pH ಸ್ಕೇಲ್. ಹಾಗಾದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ, ಕರೆಕ್ಟಾ? ನೋಡ್ಕೊಂತ ಬನ್ನಿ, ಈ ಪ್ರೋಸೆಸ್ ಎಲ್ಲ ಗೊತ್ತಿರಬೇಕು. ಇನ್ ಪ್ಯೂರ್ ವಾಟರ್ H plus is equal to this much, right? Next, hence pH of pure water is 7 ಅಂತ. ಹಾಗೆ ನೋಡ್ತಾ ಬನ್ನಿ ಒಂದೊಂದೇ ಈಕ್ವೇಶನ್. pH is equal to minus log of H plus, ಅಥವಾ ಮೈನಸ್ ನ ತೆಗಿಬೇಕು ಅಂದ್ರೆ log of 1/H plus ಅಂತ ತಗೊಳ್ತಾ ಇದ್ದೀವಿ. ದೆನ್ but the same thing which is going to be there for everything. Substances ಕೊಟ್ಟಿದ್ದಾರೆ, pH range ಇದೆ, ಓಕೆ? ದೆನ್ ಸೋರ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ pH range ಇದೆ. TS ಅಂತ ತಗೊಂಡ್ರೆ 7.4 pH ಇದೆ. ಬ್ಲಡ್ ಪ್ಲಾಸ್ಮಾ ಇದೆ, ಕರೆಕ್ಟಾ? ಹಾಗಿದ್ರೆ ಇದ್ರದೆಲ್ಲ ನೋಡ್ಕೊಂತ ಬನ್ನಿ, ಹಾಗೆ ನಿಮ್ಗೊಂದು ಅರ್ಥ ಆಗಿರುತ್ತೆ. ನೆಕ್ಸ್ಟ್, ಸಾಲ್ಟ್ ಹೈಡ್ರೋಲೈಸಿಸ್ ಅಂತ ಕರಿತಾ ಇದೀವಿ. ಸಾಲ್ಟ್ ನ ಹೈಡ್ರೋಲೈಸಿಸ್ ಮಾಡಬಹುದಾ? ಎಸ್ ಸರ್. ಸಾಲ್ಟ್ಸ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆನ್ ಡಿಸೊಲ್ಯೂಷನ್ in water, splits into water. Ions which react with H plus or OH minus ions furnished by water.
by water yielding acidic or basic solution. The process known as what? Salt hydrolysis. ನೋಡಿ KCl ಇತ್ತು ಅದನ್ನ ವಾಟರ್ಗೆ ಹಾಕಿದ್ರೆ KOH and HCl ಆಯ್ತು. ಅದೇ KCl ನ ವಾಟರ್ಗೆ ಹಾಕಿದ್ರೆ K plus OH minus H plus Cl minus ಆಗ್ತಾ ಇತ್ತು. ಓವರಲ್ ರಿಯಾಕ್ಷನ್ ಅಷ್ಟೇ ಬರೋದು. H2O giving rise to H plus and OH minus. Next, salt hydrolysis andre salts are the strong electrolytes and on dissolution in water splits into ions which react with H plus or OH minus. ಹಾಗಿದ್ರೆ ನೋಡ್ತಾ ಬನ್ನಿ ಇಲ್ಲಿ hydrolysis of salt of strong acid and strong base. ಎರಡು ಕೂಡ strong acid ಇದೆ, strong bases ಇದೆ. KCl reacts with H2O giving rise to KOH plus HCl. Right? ಇದಿಷ್ಟು ಗೊತ್ತಿರಬೇಕು ನಿಮಗೆ. Salts of weak acid and strong bases ಅಂತ. Weak acid ಅಂದ್ರೆ ಯಾವ್ದು ಬರಬೇಕು? NH4OH. Strong weak acid ಅಲ್ವಾ? Weak acid ಅಂತಂದ್ರೆ that's going to be given by sodium acetate. H2 ಹಾಕಿದ್ರೆ acetic acid ಬರ್ತಾ ಇದೆ. Correct? Yes. ಹಾಗಿದ್ರೆ sodium acetate combines with water to form acetic acid and sodium hydroxide. So this equation or this reactions we should know that one. ಹಾಗೆ ಆಪ್ಷನ್ ಕೊಟ್ಟಿದ್ದಾರೆ. Due to OH minus first point, due to OH minus ions the solution becomes basic, hence salt is hydrolyzed. Next, hydrolysis is known as an ionic hydrolysis because CH3CO minus is an ion. However, salt hydrolysis constant Kb is equal to what? Kw by Ka. Okay, hydrolysis constant KH hydrolysis constant K is equal to Kw by Ka. pH of the solution more than 7, right? ಗೊತ್ತಿರಬೇಕು ಇವೆಲ್ಲ. ಹಾಗಾದ್ರೆ ಡಿಗ್ರಿ ಆಫ್ ಹೈಡ್ರೋಲಿಸಿಸ್ ಅಂದ್ರೆ ಈ ಈಕ್ವೇಶನ್ ಯೂಸ್ ಮಾಡ್ತಿದೀವಂತೆ. ಹೈಡ್ರೋಲಿಸಿಸ್ ಆಫ್ ಸಾಲ್ಟ್ಸ್ ಆಫ್ ವೀಕ್ ಬೇಸಸ್ ಅಂಡ್ ಸ್ಟ್ರಾಂಗ್ ಆಸಿಡ್ಸ್. ಓಕೆ, ಇಲ್ಲೇ ಕೊಟ್ಟಿದ್ದಾರೆ, ನೋಡ್ಕೊಂತ ಬನ್ನಿ. ಬಫರ್ ಸೊಲ್ಯೂಷನ್ ಅಂತ ಬಂದ್ರೆ ನಾನು ಅವಾಗಲೇ ಹೇಳಿದ್ದೀನಿ, ಸೊಲ್ಯೂಷನ್ ವಿಚ್ ರಿಜಿಸ್ಟರ್ ದ ಚೇಂಜ್ ಇನ್ ದ pH ವ್ಯಾಲ್ಯೂ when small amount of an acid or bases are is known as buffers. ಹಾಗಾದ್ರೆ ಸಿಂಪಲ್ ಬಫರ್ಸ್ ಇದೆ, ಮಿಕ್ಸ್ಡ್ ಬಫರ್ ಇದೆ. ಸೊಲ್ಯೂಷನ್ ಆಫ್ ಸಾಲ್ಟ್ ಆಫ್ ವೀಕ್ ಆಸಿಡ್ ಅಂಡ್ ವೀಕ್ ಬೇಸಸ್, ರೈಟ್? CH3 COO NH4 and NH4Cl. ಮಿಕ್ಸ್ಡ್ ಬಫರ್ the solutions of equivalent mixture of weak acid and its salt with strong base, right? Next, basic buffers ಅಂತ ಬಂದ್ರೆ solution of equivalent mixture of weak base and its a salt with a strong acid. Weak base with a strong acid. Next, buffer action of simple buffers ಅಂತ ಇದನ್ನ ಆಲ್ರೆಡಿ ಥಿಯರಿ ಓದ್ಕೊಂಡ್ ಬಂದಿರ್ತೀರಾ. ಓಕೆ, ಐ ಥಿಂಕ್ ದೇರ್ ಇಸ್ ನೋ ನೆಸೆಸಿಟಿ, ರೈಟ್? ಸೊ ಇದಿಷ್ಟು ಇವತ್ತಿನ ಏನಾಗಿತ್ತಂತೆ ಸಿನಾಪ್ಸಿಸ್ ಆಗಿತ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣಂತೆ, ನಾವು ಇದರ ರಿಲೇಟೆಡ್ ಆಗಿ ಕೆಲವೊಂದು MCQs ನಾವು ಸಾಲ್ವ್ ಮಾಡೋಣಂತೆ. ಮತ್ತೆ ಈ ಚಾಪ್ಟರ್ ಅಲ್ಲಿ ಬರುವಂತ ಪ್ರತಿಯೊಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅಷ್ಟು ಜನಕ್ಕೆ ನಾ ಹೇಳೋದು ಒಂದು ಸಜೆಷನ್, NCERT ಬುಕ್ಸ್ ಅನ್ನ ರೆಫರ್ ಮಾಡಿ. ಆ ರೆಫರ್ ಮಾಡಿರೋ ಬುಕ್ಸ್ ಅಲ್ಲಿ ಪಾಯಿಂಟ್ಸ್ ಅನ್ನ ಮಾಡಿ, ಪಾಯಿಂಟ್ಸ್ ಮಾಡಿರೋದನ್ನ ಒಂದ್ ಕಡೆ ಇಟ್ಕೊಂಡು ಓದ್ತಾ ಹೋಗ್ಬೇಕು. ಸಿನಾಪ್ಸಿಸ್ ಪಾರ್ಟ್ಗೆ ನೀವು ಅಷ್ಟು ಥರೋ ಆದ್ರಿ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಬೀಯಿಂಗ್ ಈಕ್ವಿಲಿಬ್ರಿಯಂ ಅಂಡ್ ಥರ್ಮೋಡೈನಮಿಕ್ಸ್ ಎಲ್ಲ ಚಾಪ್ಟರ್ ಇಂಪಾರ್ಟೆಂಟ್, ಅದರಲ್ಲಿ ವೇಟೇಜ್ ಯಾವ್ದು ಜಾಸ್ತಿ ಬರುತ್ತೆ ನೋಡ್ಕೋಬೇಕು. ಓಕೆನಾ ಮಕ್ಕಳ, ರೈಟ್? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ ವಿತ್ MCQ, ರೈಟ್? ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ರೈಟ್? ಥ್ಯಾಂಕ್ ಯು.